ನಿಲಯಂ ವಿಲೀನ ವಿಲಯಂ ನಿಧಾಯ ರತಿವೀರಂ ಆತ್ಮಾನುಶಾಸನಮಹಂ ವಕ್ಷೇ ಮೋಕ್ಷಾಯ ಭವ್ಯಾನಾಂ ದುಃಖಾದ್ವಿಭೀಷಿಣಿತರಾಂ ಅಭಿವಾಂಛಸಿ ಸುಖಮತೋಹಮಪ್ಯಾತ್ಮನ್ ದುಃಖಾಪಹಾರಿ ಸುಖಕರ ಮನುಷಾಸ್ಮಿ ತವಾನುಮತಮೇವ ಯದ್ಯಪಿ ಕದಾಚಿದಸ್ಮಿನ್ ವಿಪಾಕಮಧುರಂ ತದಾತ್ವಕಟು ಕಿಂಚಿತ್ ತ್ವಂ ತಸ್ಮಾನ್ ಮಾ ಭೈಷಿ ಯಥಾ ತುರೋ ಭೇಷಜಾದುಗ್ರಾದ್. ಆತ್ಮಾನುಶಾಸನದ ಪ್ರಾರಂಭ ಆಗಿದೆ. ಜೀವಕ್ಕೆ ಕ್ಷಣಿಕ ಉಪಾಯದ ಅಭ್ಯಾಸ ಸಾಕಷ್ಟು ಕಾಲದಿಂದ ಇದೆ. ಕ್ಷಣಿಕ ಉಪಾಯಗಳು ದುಃಖವನ್ನು ನಾಶ ಮಾಡಲಿಕ್ಕೆ ಸಾಕಷ್ಟು ನಾವೆಲ್ಲ ಮಾಡಿಕೊಂಡಿರ್ತೇವೆ. ದುಃಖನೂ ಒಂದು ಪ್ರಕಾರದಿಲ್ಲ. ಸಂಸಾರದಲ್ಲಿ ಅನೇಕ ಪ್ರಕಾರದ ದುಃಖಗಳಿದೆ. ಒಂದೊಂದು ದುಃಖ ಕಾಣಿಸದೇ ಇರಬಾರ್ದು ಅಂತ ಅನೇಕ ರೀತಿಯಾದ ಕ್ಷಣಿಕ ಕ್ಷುಲ್ಲಕ ಉಪಾಯಗಳನ್ನು ಮಾಡ್ಕೊಂಡಿರ್ತೀವಿ. ಹಾಗಾಗಿ ಏನಾಗುತ್ತೆ, ದುಃಖ ಕಾಣಿಸಿ ಬರೋದಿಲ್ಲ. ಸಂಸಾರದಲ್ಲಿ ದುಃಖ ಅಂತೂ ಸತತವಾಗಿ ಇದೆ. ಜನ್ಮ ಹುआ है इसका अर्थ ही दुख है. ಅದರಲ್ಲಿಯೂ ಪಂಚಮ ಕಾಲದಲ್ಲಿ ಜನ್ಮ ಆಗಿದೆ, ಇದರ ಅರ್ಥನೇ ದುಃಖ ಇದೆ. ಫಿರ್ ದುಃಖ ಕ್ಯೂ ನೀ ಲಗ್ತಾ, ದುಃಖ ಇದೆ ಅಂತ ಅನ್ಸೋದಿಲ್ಲ ಯಾಕೆ? ಈ ಜೀವ ಇಷ್ಟೊಂದು ಸುಭಟ ಯಾಕಾಗಿದ್ದಾನೆ? ಬಂಡ. ಯಾರ ಮಾತನ್ನು ಯಾಕೆ ಕೇಳ್ತಾ ಇಲ್ಲ ಇವನು? ಕೆಲವೊಂದು ಶಾಕ್ ಅಬ್ಸರ್ವರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಶಾಕ್ ಅಬ್ಸರ್ವರ್ ಹೆಂಗಿರುತ್ತೆ? ಶಾಕ್ ತಟ್ಟಿದ್ರು ಗೊತ್ತಾಗೋದಿಲ್ಲ. ऐसे हम लोगों ने क्या किया है, बहुत प्रकार के अब्जॉर्बर्स तैयार कर लिए. ಜೀವನ ಅಂತೂ ಸತತವಾಗಿ ಬುದ್ಧಿ ಕಲಿಸ್ಲಿಕ್ಕೆ ತಯಾರಿದೆ. ಈ ಗತಿಯಲ್ಲಿ ಜನ್ಮ ಅಷ್ಟು ಮಾತ್ರ ಸಾಕು ಜೀವಕ್ಕೆ ಬುದ್ಧಿ ಕಲಿಸಕ್ಕೆ. ಜನ್ಮ ಮಾತ್ರ ಸಾಕು ಇವನಿಗೆ ಪಾಠ ಹೇಳಕ್ಕೆ. ಆದ್ರೆ ಸಮಸ್ಯೆ ಏನಾಗ್ಬಿಡ್ತು, ಅಲ್ಲಿ ಕಂಡು ಬರುವಂತಹ ಒಂದೊಂದು ಬುದ್ಧಿಯ ಮಾತುಗಳನ್ನ ಇವನು ಅನೇಕ ಕ್ಷುಲ್ಲಕ ಉಪಾಯಗಳಿಂದ, ಅನೇಕ ಕ್ಷುಲ್ಲಕ ಸುಖದ ಸಂಸಾಧನಗಳಿಂದ ಅದನ್ನ ಮುಚ್ಚಾಕ್ಬಿಡ್ತಾನೆ.
तो दुख दिखाई नहीं देता, दुख होता नहीं ये नहीं कह रहे हैं, दुख दिखाई नहीं देता, ಕಾಣಿಸೋದಿಲ್ಲ ದುಃಖ. तो फिर ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಏನ್ ಕಾಣಿಸುತ್ತೆ? ಬರೀ ಸುಖಾನೇ ಸುಖ ಕಾಣಿಸುತ್ತೆ, दुख नजर ही नहीं आता. तो ये क्या कर लिया हम लोगों ने? ಶಾಕ್ ಅಬ್ಸರ್ವರ್ಸ್ ಇದನ್ನು ತಯಾರು ಮಾಡಿದ್ವಿ ನಾವು. तो ಏನಾಗುತ್ತೆ, ಸತತವಾಗಿ ಜೀವನವೇ ಯಾರಿಗೆ ಪಾಠ ಹೇಳೋ ಸಾಧ್ಯತೆ ಇತ್ತು, ಆ ಜೀವನಕ್ಕೇನೆ ನಾವು ಮುಖ ತಿರ್ಸ್ಕೊಂಡ್ಬಿಟ್ಟಿದ್ದೀವಿ, ಮುಖ फेरली हमने. तो ಜೀವನ ಅಂತೂ ಪಾಠ ಕಲ್ಸಕ್ ಆಗೋದಿಲ್ಲ ಈಗ. क्यों? क्योंकि 2ನೇ ಶ್ಲೋಕ ಬರ್ತಾ ಇದೆ, ದುಃಖಾದ್ ವಿಭೇಷಿ. ಅಜ್ಞಾನಿಯ ಮೊದಲನೇ ಲಕ್ಷಣ ಏನು? ದುಃಖಾದ್ ವಿಭೇಷಿ. ದುಃಖದಿಂದ ತುಂಬಾ ಭಯ ಪಡ್ತಾನೆ ಅವನು. ದುಃಖಾದ್ ವಿಭೇಷಿ ಕಾಣಿಸ್ತಿದೆ ಎಲ್ಲರಿಗೂ? ದುಃಖ ಕಂಡ್ರೆ ಇವನಿಗೆ ಆಗೋದಿಲ್ಲ. ದುಃಖ ಬಂತು ಅಂದ್ರೆ ಓಡ ಹೋಗ್ಬಿಡ್ತೀವಿ ನಾವು. ಕ್ಯಾ? ಮತ್ತು ದುಃಖ ಬರಬಾರ್ದು ಅಂತ ಅನೇಕ ಪ್ರಕಾರದ ಕ್ಷುಲ್ಲಕ ಕೋಟೆಗಳನ್ನ ಕಟ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಇರುತ್ತಲ್ಲ, ತೋ ಹೊರಗಡೆ ಏನಾದ್ರೂ ಸ್ವಲ್ಪ ಸಮಸ್ಯೆ ಕಾಣಿಸಿದ್ರೆ ಏನ್ ಮಾಡುತ್ತೆ? ಮೇಲೆ ಹೆಲ್ಮೆಟ್ ಇರುತ್ತಲ್ಲ, ತೋ ಒಳಗೋಗ್ಬಿಡುತ್ತೆ ಅದು. ऐसे मनुष्य ने क्या किया? ದುಃಖ ಇನ್ನೂ ಬಂದೇ ಇಲ್ಲ ಹತ್ರ, ಅದಕ್ಕಿಂತ ಮುಂಚೆನೆ ಉಪಾಯ ತಯಾರು ಮಾಡ್ಕೊಂಡಿದ್ದಾನೆ कि दुख ಬರಲೇಬಾರದು ಅಂತ. इससे क्या हुआ? ಇವನು ಯಾವಾಗಲೂ ಬುದ್ಧಿನೇ ಕಲೀಲಿಲ್ಲ. कभी इसने कुछ सीखा ही नहीं. क्यों नहीं सीखा? ಇವತ್ತಿನ ಸಮಯದಲ್ಲಂತೂ ತುಂಬಾ ಸಮಸ್ಯೆ ಇದೆ. 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೂ ಬುದ್ಧಿ ಹೇಳಕ್ಕಾಗೋದಿಲ್ಲ. It is not good. It is not chill. You are bullying me. ನಡೆಯೋದಿಲ್ಲ. तो ಏನಾಗ್ತಿದೆ? ಸುತ್ತಮುತ್ತ ಯಾವ ನೈಸರ್ಗಿಕವಾಗಿ ನಾವು ಜೀವನದ ನಗ್ನ ಸತ್ಯವನ್ನು ನೋಡಿ ಬುದ್ಧಿ ಕಲಿಬೇಕಿತ್ತು, ಅದಾವುದನ್ನು ನಾವು ನೋಡೋದೇ ಇಲ್ಲ. तो ಅದಕ್ಕೆ ಆಚಾರ್ಯ ಏನ್ ಹೇಳ್ತಿದ್ದಾರೆ? ದುಃಖಾತ್ ವಿಭೇಷಿ. ದುಃಖವನ್ನ ಕಂಡ್ರೆ ನಿನಗೆ ತುಂಬಾ ಭಯ ಆಗುತ್ತೆ. ಇದು ಒಳ್ಳೆ ಲಕ್ಷಣ ಇದೆಯೇನೋ? क्या ये बहुत अच्छा लक्षण है कि तुम्हें दुख से डर लगता है. ये कमजोरी की निशानी है कि बहुत शक्ति की निशानी है? बोलो, ದುಃಖದಿಂದ ಇವನಿಗೆ ಹೆದರಿಕೆ ಆಗುತ್ತೆ, ಇದು ವೀಕ್ನೆಸ್ ಅಥವಾ ತುಂಬಾ ದೊಡ್ಡ ಶಕ್ತಿನೋ? और ये ऐसा सोचता है, ಏನನ್ಸುತ್ತೆ ಇವನಿಗೆ? ಕೆಲವು ಉಪಾಯಗಳನ್ನು ಮಾಡಿದ ತಕ್ಷಣ ನಾ ತುಂಬಾ ಸುಖವಾಗಿದ್ದೀನಿ, ಮತ್ತು ಒಳಗಡೆ ದುಃಖದಿಂದ ಮಹಾಭಯ ಇದೆ. ಎಲ್ಲಿ ಯಾರು ಏನ್ ಮಾಡ್ಬಿಡ್ತಾರೆ, ದೇಹದಲ್ಲಿ ಯಾವಾಗ ಎಲ್ಲಿ ಏನ್ ರೋಗ ಬಂದ್ಬಿಡುತ್ತೆ, ಯಾವ್ಯಾವ ಪ್ರಕಾರದ ಭಯ ಇದೆ ಅವನಿಗೆ. ವಾಸ್ತವಿಕವಾಗಿ ಭಯ ಅಂತೂ ಯಾವ ಅಪರಿಚಿತ ದುಃಖ ಬರೋದಿದೆ ಅದರಿಂದ ಇದೆ. ಪರಿಚಿತ ದುಃಖದಿಂದ ಭಯ ಇಲ್ಲ ಇವನಿಗೆ, ಯಾಕಂದ್ರೆ ದಿನಪೂರ್ತಿ ದುಃಖನೇ ದುಃಖ ಇದೆ. लेकिन चलता है क्या? वो बोलते हैं ना, ये न्यू नॉर्मल है. ಅಂದ್ರೆ कि 10 ವರ್ಷದ ಹಿಂದೆ ಈ ಭ್ರಷ್ಟಾಚಾರ ಅಂದ್ರೆ ಸ್ವಲ್ಪ ಯಾರೋ ಮಾತಾಡೋರು, अब क्या बोलते हैं? ये न्यू नॉर्मल है. न्यू नॉर्मल मतलब ಯಾವುದು ಅಬ್ನಾರ್ಮಲ್ ಇದೆ
ಅದನ್ನೇ ನಾರ್ಮಲ್ ಆಗಿ ಭಾವಿಸುವಂತಹ ಕೆಟ್ಟ ಶಕ್ತಿ ನಮ್ಮೊಳಗಡೆ ಇದೆ. ತುಂಬಾ ಕೆಟ್ಟ ಶಕ್ತಿ ಇದೆ ಅದು. ಲೇಕಿನ್ ಹೇ ತೋ ಜೀವ ಕೆ ಅಂದರ್. जो भी ಅಸಾಮಾನ್ಯ ಹೇ, ಯಾವುದು ಸಾಮಾನ್ಯ ಇಲ್ಲ, ಯಾವುದು ನಿತಾಂತ ಅಸಂಗತಿ ಇದೆ, ಕುಸಂಗತಿ ಇದೆ, ಅನಾಚಾರ ಇದೆ, ಈ ಜೀವ ಅದನ್ನ ಸಾಮಾನ್ಯೀಕರಣಗೊಳಿಸ್ಬಿಡ್ತಾನೆ, ನಾರ್ಮಲ್ ಮಾಡ್ಬಿಡ್ತಾನೆ. तो ಜೀವಕ್ಕೆ ಏನನ್ಸುತ್ತೆ, ಇದು ನಾರ್ಮಲ್. तो ಸತತವಾಗಿ ಅನುಭವಿಸುತ್ತಾ ಇರುವಂತಹ ದುಃಖ ಅಂತೂ ಇವನಿಗೆ ನಾರ್ಮಲ್ ಅನ್ಸುತ್ತೆ. ಹಂತ ಹಂತಕ್ಕೂ ದೇಹಗಳು, ಇಂದ್ರಿಯಗಳು, ಕುಟುಂಬ, ಸಮಾಜ, ಲೋಕ, ಪ್ರಪಂಚ ಕೊಡ್ತಾ ಇರುವಂತಹ ದುಃಖ ಅಂತೂ ಇವನಿಗೆ ಸಾಮಾನ್ಯ ಅನ್ಸುತ್ತೆ. ಯಾಕಂದ್ರೆ ಸಾಮಾನ್ಯ ಮಾಡಿಬಿಟ್ಟಿದ್ದಾನೆ ಇವನು. ಸಾಮಾನ್ಯ ಯಾಕೆ ಮಾಡಿಬಿಟ್ಟಿದ್ದಾನೆ? ಸಾಮಾನ್ಯ ಮಾಡಲಿಲ್ಲ ಅಂದ್ರೆ ಆ ದುಃಖದ ವಿರುದ್ಧ ಹೋರಾಟ ಮಾಡಬೇಕು. ಹೋರಾಟ ಮಾಡಕ್ಕೆ ಯಾರು ತಯಾರಿದ್ದಾರೆ? जो दुख ही नहीं लगे तब तो ठीक है, सब अच्छा चल रहा है, सब चंगा सी. ದುಃಖ ಅನ್ಸಕ್ ಶುರು ಆದ್ರೆ ಆಗ ಹೋರಾಟ ಮಾಡಬೇಕು. तो ಹೋರಾಟ ಮಾಡೋರು ಯಾರು? तो इसने बोल दिया नहीं, ತುಂಬಾ ಚೆನ್ನಾಗಿದೆ ಎಲ್ಲ, कुछ अच्छा नहीं चल रहा, कुछ भी अच्छा नहीं चल रहा जीवन में. ಆದ್ರೆ ಇವನೇನು ಹೇಳ್ತಾನೆ? ಎಲ್ಲ ಚೆನ್ನಾಗಿದೆ. तो ಎಲ್ಲ ಚೆನ್ನಾಗಿದೆ ಇದರ ಅರ್ಥ ಏನು? ಇವನು ಹೋರಾಟ ಮಾಡಕ್ ತಯಾರಿಲ್ಲ, इसलिए बोलता है कि सब अच्छा है. तो ದುಃಖ ಅಂತೂ ಸ್ವೀಕಾರ ಇದೆ ಇವನಿಗೆ, ಆದ್ರೆ ಪರಿಚಿತ ದುಃಖ, ಅಪರಿಚಿತ ದುಃಖ ಬರ್ತಾ ಇದ್ದಂತೆ ಇವನಿಗೆ ಅದು ಸ್ವೀಕಾರ ಇಲ್ಲ. ಯಾಕೆ? ಪರಿಚಿತ ದುಃಖದಲ್ಲಿ ಮಾಲೀಕ ಅಂತೂ ಇವನೇ ಇದ್ದಾನೆ, ಅಧಿಕಾರ ಇವನ ಕೈಯಲ್ಲೇ ಇದೆ. ದುಃಖ ಅನುಭವಿಸ್ತಾ ಇದ್ರು ಅನುಭವಿಸೋನು ಇವನೇ ಇದ್ದಾನೆ. ಆದ್ರೆ अपरिचित दुख जिसके आचार्य भी यहाँ बात कर रहे हैं, ಮುಂದಿನ ಶ್ಲೋಕದಲ್ಲೂ ಬರೋದಿದೆ. ಅಗಲ ಶ್ಲೋಕ ಪಡೆ, ಮೂರನೇ ಶ್ಲೋಕ. ಯದ್ಯಪಿ ಕದಾಚಿತ್ ಅಸ್ಮಿನ್ ವಿಪಾಕ ಮಧುರಂ ತದಾತ್ವ ಕಟು ಕಿಂಚಿತ್. ಯದ್ಯಪಿ, ಆದ್ರೂನು ಏನಾಗಿದೆ? ಆದ್ರೂನು ಅಸ್ಮಿನ್, ಇದರಲ್ಲಿ, ಯಾವುದರಲ್ಲಿ? ಎರಡನೇ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಏನು ಹೇಳಿದ್ರು ಎರಡನೇ ಶ್ಲೋಕದಲ್ಲಿ? ಕಿ ನಿನಗೆ ಬೇಕಾಗಿರೋ ಉಪದೇಶನೇ ಕೊಡ್ತಿದ್ದೀನಿ, ಆದರೆ ಕಿ ಈ ವಿಷಯದಲ್ಲಿ ಕಿಂಚಿತ್ ಒಂದು ಸ್ವಲ್ಪ ತದಾತ್ವ ಕಟುಕ, ನಿನಗೆ ಉಪದೇಶ ತುಂಬಾ ಕಹಿ ಅನ್ನಿಸ್ಬೋದು, ನಿನಗೆ ಉಪದೇಶ ತುಂಬಾ ಕಷ್ಟ ಅನ್ನಿಸ್ಬೋದು. ಆದ್ರೆ ಅಸ್ಮಿನ್ ವಿಪಾಕ ಮಧುರಂ, ಆದ್ರೆ ವಿಪಾಕ ಅಂದ್ರೆ ಫಲ, ರಿಸಲ್ಟ್, ಪರಿಣಾಮ. ವಿಪಾಕ ಮಧುರಂ, ಮಧುರವಾದ ಪರಿಣಾಮ ಇದೆ, ಇದರ ಫಲ ಮಧುರ ಇದೆ. इसका फल है, परिणाम है, वो तो सुंदर है. लेकिन हो सकता है कि कभी कभी तुम्हें ये उपदेश बहुत कटु लगे, ನಿನಗೆ ತುಂಬಾ ಕಷ್ಟ ಅನ್ನಿಸ್ಬೋದು ಈ ಉಪದೇಶ, ಆದ್ರೆ ಪರಿಣಾಮ ಸುಂದರ ಇದೆ. ಅದಕ್ಕೇನ್ ಮಾಡು? ತ್ವಂ ತಸ್ಮಾತ್, ತ್ವಂ ಅಂದ್ರೆ ನೀನು, ತಸ್ಮಾತ್ ಆದ್ದರಿಂದ, ಮಾ ಭೈಷೀಹಿ, ಮಾ ಅಂದ್ರೆ ಮಾಡಬೇಡ, ಏನ್ ಮಾಡಬೇಡ? ಭೈಷೀಹಿ, ಭಯ ಪಡಬೇಡ. ತಸ್ಮಾತ್ ತ್ವಂ ಮಾ ಭೈಷಿ, ನೀನು ಭಯ ಪಡಬೇಡ. ಯಾಕೆ ಭಯ ಪಡಬೇಡ? ಯಥಾ ಆತುರೋ ಭೇಷಜಾತ್ ಉಗ್ರಾತ್. ಯಥಾ, ಯಾವ ಪ್ರಕಾರವಾಗಿ? ಯಥಾ ಬಂದ ತಕ್ಷಣ ಏನ್ ತಿಳಿಯೋದು? ಏನೋ ಉದಾಹರಣೆ ಕೊಡ್ತಾ ಇದ್ದಾರೆ ಶ್ಲೋಕಗಳಲ್ಲಿ. ಎಲ್ಲೆಲ್ಲಿ ಯಥಾ ಬರುತ್ತೆ ಅಂದ್ರೆ ಉದಾಹರಣೆ ದೇತೆ. ಕ್ಯಾ ಉದಾಹರಣೆ?
देखो ಯಥಾ ಆತುರೋ ಆತುರ 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 ಯಾರಿಗಂತಾರೆ? ರೋಗಿ, ಪೇಷಂಟ್ ಹೆಂಗಿರ್ತಾನೆ? ಆತುರದಲ್ಲಿರ್ತಾನೆ. ಆತುರದಲ್ಲಿ ಹೆಂಗಿರ್ತಾನೆ? ಯಾವಾಗ ರೋಗ ದೂರ ಆಗುತ್ತೆ ಅಂತ ಕಾಯ್ತಾ ಇರ್ತಾನೆ. ಅದಕ್ಕೋಗಿ ಏನಂತಾರೆ? ಆತುರೋ. ಆತುರ ಅಂದ್ರೆ ರೋಗಿ. ರೋಗ ಇರೋ ತನಕ ಒಂದೇ ಚಿಂತೆ ಅವನಿಗೆ, ಯಾವಾಗ ರೋಗ ದೂರ ಆಗುತ್ತೆ ಅಂತ. ಅದಕ್ಕೂ ಅವನಿಗೆ ಏನಂತಾರೆ? ಆತುರ ವ್ಯಕ್ತಿ. ಆತುರ ವ್ಯಕ್ತಿ ಹೆಂಗಿದೆ? ರೋಗ ಉಗ್ರಾತ್. ಔಷಧಿ ಇದೆಯಲ್ಲ ಭೈಷಜಾತ್, ಭೈಷಜ ಅಂದ್ರೆ ಔಷಧಿ, ಅದು ಹೆಂಗಿದೆ? ಉಗ್ರಾತ್. ಉಗ್ರ ಅಂದ್ರೆ ತುಂಬಾ ಜಾಸ್ತಿ ಕಟು ಇದೆ, ತುಂಬಾ ಕಹಿ ಇದೆ. ಇವಾಗಿನ ಉದಾಹರಣೆ ಇಲ್ಲ ಇದು, 10ನೇ ಶತಮಾನದ ಉದಾಹರಣೆ ಇದೆ. ಅವಾಗ ನಮ್ಮ ಸಿರಪ್ ಇಂಜೆಕ್ಷನ್ ಇರಲಿಲ್ಲ, ವೈದ್ಯರೊಬ್ಬರೇ ಇದ್ರು, ಮತ್ತು ವೈದ್ಯರು ಕೂಡ ಔಷಧಿ ಚೆನ್ನಾಗಿರ್ಲಿಲ್ಲ, ಯಾರಿಗೂ ಕುಡಿಯಕ್ ಆಗ್ತಿರ್ಲಿಲ್ಲ. ಇವಾಗಂತೂ ನಾವು ಕಲ್ಪನೆ ಮಾಡಕ್ ಹೋಗೋದಿಲ್ಲ, ಅಷ್ಟು ಕಹಿ ಇರ್ತಿತ್ತು ಅದು. अभी तो हम कल्पना भी नहीं कर सकते, इतना कटु होती थी ಔಷಧಿ. ಅದಕ್ಕೆ ಉದಾಹರಣೆ ಕೊಟ್ರು, ಈ ರೋಗಿಗೆ ಔಷಧಿ ಎಷ್ಟು ಕಟು ಇದ್ರೂ ಅವನಿಗೆ ಸ್ವೀಕಾರ ಇದೆ. ಕ್ಯೂಂಕಿ ರೋಗ ಇದೆ, ಹಾಗಾಗಿ ರೋಗಿಗೆ ಎಂತಹ ಕಷ್ಟವಾದ ಔಷಧಿ ಕೊಟ್ಟರು ಅವನು ತಯಾರಿದ್ದಾನೆ. बोलो कैंसर हुआ है तो कीमोथेरेपी करनी है, तो किसको स्वीकार नहीं है ना? सबको। नहीं आपके बाल उड़ जाएंगे, नहीं ठीक है अब करो. क्यों? बाल तो देखे जाएंगे, पहले मैं तो बचो. क्या ಅದರ ಅರ್ಥ ಏನು? ರೋಗ ಎಷ್ಟು ಘನಿಷ್ಠ ಇದೆ, ರೋಗಿ ಅಷ್ಟೇ ಆತುರನಾಗಿರ್ತಾನೆ. ಆತುರ ಶಬ್ದ ತುಂಬಾ ಸುಂದರ ಇದೆ. ರೋಗ ಎಷ್ಟು ವಿಕೃತ ಇರುತ್ತೆ, ರೋಗಿ ಅಷ್ಟೇ ಆತುರನಾಗಿರ್ತಾನೆ. ಏನಕ್ಕೆ ಆತುರ? ರೋಗ ದೂರ ಮಾಡಲಿಕ್ಕೆ. ಪ್ರವಚನ ಸಾರದಲ್ಲಿ ಉದಾಹರಣೆ ಬರುತ್ತೆ ಹಿಂಗೆ, ಇಂದ್ರಿಯ ದುಃಖ ಸಹನೆ ಮಾಡಲಿಲ್ಲ ಅಂದ್ರೆ ಇವನಿಗೆ ಏನು ಕೊಟ್ಟರು ತಯಾರಿದ್ದಾನೆ ಇವನು ತಿನ್ನಕ್ಕೆ. ಹೊಟ್ಟೆ ಹಸ್ದಿದೆ ಅಂದ್ರೆ ಕುಚ್ ಬಿ ದೋ ದೋ ತಯಾರ್. ಈಗಂತೂ ಏನಾಗಿದೆ? ರೋಗ ಬಂದಿದೆ. ರೋಗ ಬಂದಾಗಂತೂ ನೀನು ಎಂತಹ ಕಷ್ಟವಾದ ಔಷಧಿ ಕೊಟ್ಟರು ತಯಾರಿದ್ದೀನಿ, ನಾನು ಇಂಜೆಕ್ಷನ್ ಮಾಡ್ತೀಯ ತಯಾರಿದ್ದೀನಿ, ಡ್ರಿಪ್ಸ್ ಹಾಕ್ತೀಯ ತಯಾರಿದ್ದೀನಿ, ಎಲ್ಲದಕ್ಕೂ ತಯಾರಿದ್ದೀನಿ ನಾನು. ಯಾಕೆ? ರೋಗ ದೂರ ಮಾಡಲಿಕ್ಕೆ ತುಂಬಾ ಆತುರತೆ ಇದೆ. ಮತ್ತು ರೋಗ ಇಲ್ಲ, ಏನಿಲ್ಲ, ತುಂಬಾ ಆರೋಗ್ಯವಂತನಾಗಿದ್ದಾನೆ. ಮತ್ತು ಡಾಕ್ಟರ್ ಹೇಳ್ತಾ ಇದ್ದಾರೆ, ದಿನ ಚಪಾತಿ ಇಲ್ಲ, ರೊಟ್ಟಿ ಇಲ್ಲ, ಅನ್ನ ಇಲ್ಲ, ಬರೀ ಗಂಜಿ ಕುಡಿಬೇಕು. ಇವನಿಗೇನೂ ಆಗಿಲ್ಲ, ಇವನು ಒಪ್ಕೋತಾನೇನು? क्या बोल रहा हूं, जाओ मैं तो सब खाऊंगा. ಯಾಕೆ? ಈಗ ರೋಗ ಇಲ್ವಲ್ಲ. ಯಾರಿಗೆ ನಾನು ಚೆನ್ನಾಗಿದ್ದೀನಿ ಅಂತ ಗೊತ್ತಿದೆ ಅವನ ಔಷಧಿ ಕಡೆ ಹೋಗೋದಿಲ್ಲ. ಮೊದಲನೇ ಕಂಡೀಷನ್ ಏನಿದೆ? ಆತುರೋ. ಯಾರಿಗೆ ರೋಗ ದೂರ ಮಾಡೋ ಆತುರತೆ ಇದೆ. ರೋಗ ದೂರ ಮಾಡೋ ಆತುರತೆ ಯಾರಿಗಿದೆ? ಯಾರಿಗೆ ನನಗೆ ರೋಗ ಆಗಿದೆ ಅಂತ ಗೊತ್ತಿದೆ. यदि किसी को ये भ्रम हो कि मुझे रोग ही नहीं है, तब उसको कौन औषधि दे? ರೋಗ ಹೇ ಇದು ಸ್ವೀಕಾರ ಇದ್ರೆ ಔಷಧಿ. ಇದರ ಅರ್ಥ ನಮಗೂ ರೋಗ ಏನಿದೆ ಹಾಗಾದ್ರೆ ನಾನ್ಯಾಕೆ ಈ ಕಟು ಉಪದೇಶ ಕೇಳಬೇಕು? ನನಗೆ ಯಾಕೆ ಬೇಕು ಆಚಾರ್ಯರದು ಕಟು ಉಪದೇಶ ಕೇಳೋ ಹಣೆ ಬರ? ನಾನೇ ಕೇಳಬೇಕು? ನನಗಂತೂ ಯಾವ ರೋಗ ಆಗಿಲ್ಲ.
ಆರಾಮಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನಗೇನು ಸಮಸ್ಯೆ ಇಲ್ಲ ಜೀವನದಲ್ಲಿ. ಈ ರೀತಿಯಾದ ಮೋಹ ಮಾಯೆಯಲ್ಲಿ ಯಾರ ಜೀವನ ನಡೀತಾ ಇದೆ ಅವನಿಗೆ ಜಿನವಾಣಿ ಅರ್ಥ ಆಗೋದಿಲ್ಲ. ಜಿನವಾಣಿ ಉಪದೇಶ ಯಾರಿಗಿದೆ, ಯಾರಿಗೋಸ್ಕರ ಇದೆ? ಯಾರಿಗೆ ಅರಿವಿದೆ ಕಿ ನನ್ನ ಜೀವನ ಸರಿಯಾಗಿ ನಡೀತಾ ಇಲ್ಲ, ತುಂಬಾ ದುಃಖ ತುಂಬಿದೆ, ಹೆಜ್ಜೆ ಹೆಜ್ಜೆಗೂ ದುಃಖ ತುಂಬಿದೆ, ಎಲ್ಲೂ ಸಮಾಧಾನವಾಗಿಲ್ಲ, ನಾನು ಯಾವ ವಿಷಯದಲ್ಲೂ ಕೂಡ ನನ್ನ ಅನಿಸಿಕೆಗಳಂತೆ ಏನೂ ನಡೀತಾ ಇಲ್ಲ, ನನ್ನ ವಿಚಾರಗಳು ಯಾರ ಜೊತೆಗೂ ಹೊಂದುತ್ತಾ ಇಲ್ಲ, ನನಗೆ ಅನುಕೂಲ ತಕ್ಕಂತೆ ಏನೂ ನಡೀತಾ ಇಲ್ಲ. ಯಾರಿಗೆ ತನ್ನ ದುಃಖದ ಅರಿವಾಗುತ್ತೆ ಅವನಿಗೆ ಈ ಕಟು ಉಪದೇಶ ಕೂಡ ಮಧುರ ಅನ್ಸುತ್ತೆ. ಯಾಕಂದ್ರೆ ಆಚಾರ್ಯರು ಸುಮ್ಮನೆ ಹೇಳ್ತಾ ಇಲ್ಲ, ಮುಂದೆ ನಿಜವಾಗ್ಲೂ ಕಟು ಉಪದೇಶ ಇದೆ, ಅದನ್ನ ಧಾರಣೆ ಮಾಡಕ್ಕೆ ತಯಾರಿರ್ಬೇಕಿದೆ ನಾವು. ये कोई सामान्य उपदेश नहीं है, बिल्कुल कटु उपदेश आने वाला है आगे. और ನನ್ನ ಅನುಭವ ಪ್ರಕಾರ ಆತ್ಮಾನುಶಾಸನ ಓದಿ ಸ್ವಲ್ಪ ಬದಿಗಿಟ್ಟು ಬಿಡ್ತಾರೆ ಜನ. ಯಾಕೆ? ಧಾರಣ नहीं कर सकते, ಯಾಕೆ? ಕಟು ಇದೆ, ಕಷ್ಟ ಅನ್ಸುತ್ತೆ. तो ಎರಡು ವಿಷಯ ಇದೆ ಈಗ. ಒಂದು ಉಪದೇಶ ಕಟು ಇದೆ, ಆದ್ರೆ ಪರಿಣಾಮ ಮಧುರ ಇದೆ. ಎರಡನೇದು ಇವನಿಗೆ ಕಟು ಹೆಸರಿಂದನೇ ಭಯ ಇದೆ, ದುಃಖ ಅನ್ನೋ ಹೆಸರಿಂದನೇ ಭಯ ಇದೆ. ये दो बातें हैं. एक तो दुख का नाम सुनते ही भाग जाता है ये, और दूसरा आचार्य कहते हैं इस दुख में ही सुख है. ये दो बातें होगी ना. ದುಃಖದಲ್ಲಿ ಸುಖ ಹೆಂಗಿರುತ್ತೆ? ಮೊದಲು ಇದರ ಪರಿಣಾಮ ಮಧುರ ಇದೆ. ಮತ್ತು ನಾವು ಯಾವುದಕ್ಕೆ ಸುಖ ಅಂತಿದೀವಲ್ಲ, ಇದೆಲ್ಲದರ ಪರಿಣಾಮ ದುಃಖ ಇದೆ. ಯಾವುದ್ಯಾವುದಕ್ಕೆ ನಾವು ಸುಖ ಅಂತ ಕರೀತಾ ಇದ್ದೇವೆ, ಇಸ್ ಸಬ್ ಕಾ ಪರಿಣಾಮ ದುಃಖ. ವಹ ಸುಖ ಸದಾ ಹಿ ತ್ಯಾಜ್ಯರೇ ಪಶ್ಚಾತ್ ಜಿಸ್ಕೆ ದುಃಖ ಬರ. ಸುಖದ ನಂತರ ದುಃಖ ಬಂದರೆ ಸುಖವು ಸ್ವಪ್ನ ಪ್ರಪಂಚವು. ಸುಖ ಸ್ವಪ್ನ ಇದೆ, ಅದು ಸುಖ ಎಲ್ಲಿದೆ? ಯಾಕಂದ್ರೆ ಸುಖದ ನಂತರ ದುಃಖ ಬರ್ತಾ ಇದೆ. ಎರಡು ವಿಷಯಗಳು ತುಂಬಾ ಚೆನ್ನಾಗಿ ನಾವು ತಿಳಿಬೇಕಿದೆ. ಒಂದು, ನಮಗೆ ಯಾವ ದುಃಖವನ್ನ ನಾರ್ಮಲ್ ಮಾಡಿಬಿಟ್ಟಿದೀವಿ ಅದು ತೊಂದರೆ ಇಲ್ಲ, ಅದು ತೊಂದರೆ ಅನ್ನಿಸ್ಬೇಕಿದೆ. ಮತ್ತು ಯಾವ ದುಃಖವನ್ನ ನಾನು ನೋಡಿಲ್ಲ, ಯಾವ ದುಃಖ ಅಪರಿಚಿತ ಇದೆ, ಯಾವುದು ಜಿನವಾಣಿಯಲ್ಲಿ ದುಃಖ ಅಂತ ಅನ್ಸತ್ತೆ ಇವನಿಗೆ, ಅಪರಿಚಿತ. ಜಿನವಾಣಿ ಓದಿದ್ರೆ ಕಷ್ಟ ಅನ್ಸತ್ತೆ. ಈ ಯಾವ ಅಪರಿಚಿತ ದುಃಖ ಇದೆ, ಇದರಿಂದ ಭಯ ಇದೆ, ಇದು ದೂರ ಆಗಬೇಕಿದೆ. ಜೀವನ ಯಾವ ರೀತಿ ನಡೀತಿದೆ ಅದು ನಡೀತಾ ಇದೆ ಯಾಕಂದ್ರೆ ಅಪರಿಚಿತ ದುಃಖದಿಂದ ತುಂಬಾ ಭಯ ಇದೆ. कुछ नया इसलिए नहीं करना चाहता क्योंकि नए से अपरिचित दुख आता है. अपरिचित दुख बರುತ್ತೆ. पता नहीं ಶಾಸ್ತ್ರ ಓದಿದ್ರೆ ಏನಾಗ್ಬಿಡುತ್ತೆ, ಪತಾ ನೀ ಶಾಸ್ತ್ರ ಓದಿದ್ರೆ ವೈರಾಗ್ಯ ಬಂದ್ಬಿಟ್ರೆ, ಮಕ್ಕಳು ಮನೆ ಮಕ್ಕಳು ಸ್ವಲ್ಪ ಜಾಸ್ತಿ ಶಾಸ್ತ್ರ ಓದುತ್ತಾ ಇದ್ರೆ ಭಯ ಆಗ್ಬಿಡುತ್ತೆ. पता नहीं कि वैराग्य हो गया तो फिर जिनवाणिಯ ಅರ್ಥ ಹೆಂಗಾಗುತ್ತೆ? ಎರಡು ವಿಷಯಗಳು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಪರಿಚಿತ ದುಃಖದಿಂದ ಹೆದರಿಕೆ ಆಗಬಾರದು, ಪರಿಚಿತ ದುಃಖದಿಂದ ಹೆದರಿಕೆ ಆಗಬೇಕು. ಉಲ್ಟಾ ಹೊರ. ಯಾರಿಗೆ ಪರಿಚಿತ ದುಃಖದಿಂದ ಸಮಸ್ಯೆ ಇಲ್ಲ
ಅವನ ಜೀವನದಲ್ಲಿ ಪುರುಷಾರ್ಥ ಜಾಗೃತವೇ ಆಗೋದಿಲ್ಲ. ಯಾರಿಗೆ ಯಾವ ಪರಿಚಿತ ದುಃಖ ಇದೆ ಅದು ನಾರ್ಮಲ್ ಅನ್ಸುತ್ತೆ, ಅವನ ಜೀವನದಿಂದ ದುಃಖ, ಅಸೂಹೆ, ನಿರಾಶೆ, ಫ್ರಸ್ಟ್ರೇಷನ್, ಎಂಗ್ಸೈಟಿ, ಬೋರಿಂಗ್ ಇದ್ಯಾವುದೂ ಹೋಗೋದಿಲ್ಲ. ನಾವು ನೋಡ್ತೀವಿ ಪ್ರಪಂಚದಲ್ಲಿ ಎಲ್ಲ ಕಡೆಗೆ ಬೋರ್ ಆಗ್ತಿದೆ, ಜೀವನದಲ್ಲಿ ಏನೂ ಇಲ್ಲ, ಬಹುತ್ ಊಬೆ, ಈ ತರ ಅನ್ನೋರು ಎಷ್ಟು ಜನ ಸಿಗ್ತಾರೆ ನಮಗೆ? ಬೋರ್ ಬೋರ್ ಬೋರ್, ಜೀವನದಲ್ಲಿ ಬೋರ್ ಇದೆ ಮಾತ್ರ ಏನೂ ಇಲ್ಲ, ಊಬೆ. ಕ್ಯೂ ಊಬೆ ಭಾಯ್? ಉತ್ಸಾಹ ಯಾಕಿಲ್ಲ ಜೀವನದಲ್ಲಿ? ಉತ್ಸಾಹ ಯಾಕಿಲ್ಲ? बोले ಯಾರಿಗೆ ಹೊಸ ದುಃಖದಿಂದ ಭಯ ಇದೆ ಅವನಿಗೆ ಈ ದಂಡ ಇದೆ, उसको ये दंड मिलेगा कि उसका जीवन ऊब में ही निकल जाएगा. ಅವನ ಜೀವನ ನಿರಾಶೆಯಲ್ಲೇ ಕಳೆದು ಹೋಗೋದಿದೆ. ಇದಕ್ಕಿಂತ ದುಃಖ ಏನು ಬೇಕಾಗಿದೆ? ಇದೇ ದೊಡ್ಡ ದಂಡ ಇದೆ ಅವನಿಗೆ. ತೋ ಯಾವ ಹೊಸ ದುಃಖ ಬರೋದಿದೆ, ಜಿನ್ವಾಣಿಯನ್ನ ಓದೋದು ಸಾಮಾನ್ಯ ವಿಷಯ ಇಲ್ಲ, ಜಿನ್ವಾಣಿಯನ್ನ ಧಾರಣೆ ಮಾಡೋದು ಸಾಮಾನ್ಯ ವಿಷಯ ಇಲ್ಲ. ನಮಗೆ ತುಂಬಾ ಸಾಮಾನ್ಯ ಅನ್ಸುತ್ತೆ. ಆಚಾರ್ಯರ ಯಾವ ಪುರುಷಾರ್ಥ ಇದೆ ಅದು ಸಾಮಾನ್ಯವಾದದ್ದಿಲ್ಲ. ವೈರಾಗ್ಯ ಏನು ಆಟ ಆಡ್ತಾ ವೈರಾಗ್ಯ ಬರೋದಿಲ್ಲ, ಮಹಾಪುರುಷಾರ್ಥದ ಕೆಲಸ ಇದೆ ವೈರಾಗ್ಯ. ಇಡೀ ಪ್ರಪಂಚದ ಎಲ್ಲಾ ವಿಷಯಗಳನ್ನ ಚಾಳಿಸಿ ನೋಡೋ ಅಂತಹ ಪುರುಷಾರ್ಥ, ಪ್ರಪಂಚದ ಎಲ್ಲಾ ವಿಷಯಗಳನ್ನ ನೋಡಿ ಚಾಳಿಸಿ ಶೋಧಿಸಿ ಎಲ್ಲೂ ಏನು ಸಿಗಲಿಲ್ಲ, ಎಲ್ಲವನ್ನ ನೋಡಿ ಉಪದೇಶವನ್ನ ಕೊಡುವಂಥದ್ದು ಇದು ಸಾಮಾನ್ಯ ವಿಷಯ ಇಲ್ಲ. ನಮಗೇನು ಕಣ್ಣು ಮುಂದೆ ಯಾವುದಕ್ಕೆ ಪ್ರಪಂಚ ಜೀವನ ಸುಖ ಅಂತ ಹೇಳ್ತಾ ಇದೆ, ಅದರ ಮೂರ್ಖತೆಯನ್ನ ಅದರ ನಿರರ್ಥಕತೆಯನ್ನ ನೋಡಿ ದೃಢವಾಗಿದ್ದು ಉಪದೇಶವನ್ನು ಹೇಳುವಂಥದ್ದು ಸಾಮಾನ್ಯ ವಿಷಯ ಇಲ್ಲ. हम उसकी कल्पना भी नहीं कर सकते. ಆಚಾರ್ಯರ ಯಾವ ಪುರುಷಾರ್ಥ ಇದೆ ಅದರ ಕಲ್ಪನೆನೂ ಮಾಡಕ್ಕಾಗೋದಿಲ್ಲ. ಧಾರಣೆ ಮಾಡಬೇಕಾದ್ರೆ ಅವಾಗಾದ್ರೂ ಪುರುಷಾರ್ಥ ಮಾಡಬೇಕಲ್ಲ. ಇಡೀ ಸಮಾಜಕ್ಕೆ ಏನನ್ಸುತ್ತೆ, ಎಲ್ಲೋ ಪ್ರವಚನ ಕೇಳಿದ್ರೆ ಜಿನ್ವಾನಿ ಅರ್ಥ ಆಗ್ಬಿಡುತ್ತೆ, ಒಂದೆರಡು ಪದ್ಯಗಳನ್ನು ಓದಿದ್ರೆ ಜಿನ್ವಾನಿ ಅರ್ಥ ಆಗ್ಬಿಡುತ್ತೆ. हाँ, और इसी भ्रम में पूरा जीवन निकल जाएगा, खत्म. ಹಿಂಗ ಅರ್ಥ ಆಗೋದಿಲ್ಲ ಜಿನ್ವಾನಿ. ಜಿನ್ವಾಣಿಯ ವಿಷಯಗಳು ಮನಸ್ಸಲ್ಲಿ ನೆಲೆಸಲಿಕ್ಕೆ ಉಗ್ರ ಪುರುಷಾರ್ಥ ಬೇಕಿದೆ. ಎಲ್ಲಕ್ಕಿಂತ ದೊಡ್ಡ ಕ್ವಾಲಿಟಿ ಏನು? ಹೊಸದಾಗಿ ಬರುವ ದುಃಖಕ್ಕೆ ತಯಾರಾಗಿರಬೇಕು. जो दुख को नहीं स्वागत कर सकता उसे सुख कैसे मिलेगा? क्या ಯಾರ ಅಂತರಂಗದಲ್ಲಿ ಸುಖ ಇದೆ ಅವನು ದುಃಖವನ್ನ ಆಮಂತ್ರಣ ಮಾಡಬಹುದು. ಮತ್ತು ಅಂತರಂಗದಲ್ಲಿ ಸುಖ ಇಲ್ಲ ಅಂದ್ರೆ ಅವನು ದುಃಖದಿಂದ ತುಂಬಾ ಭಯ ಇದೆ ಅವನು. जो अंतरंग में सुखी हो, अंतस में जिसमें कोई कोलाहल ना हो, वो दुख का स्वागत, वेलकम. ಯಾಕೆ? ಅವನ ಅಂತರಂಗದಲ್ಲಿ ಸುಖಿ ಇದ್ದಾನಲ್ಲ. तो ಪುರುಷಾರ್ಥದ ಹೆಸರಲ್ಲಿ ಮೊದಲನೇ ಪುರುಷಾರ್ಥ ಏನು? ದುಃಖಕ್ಕೆ ಕಷ್ಟಕ್ಕೆ ತಯಾರಾಗಿರೋದಿದೆ. ಇದೇನು ಶಾರೀರಿಕ ಕಷ್ಟದ ಬಗ್ಗೆ ಮಾತಾಡ್ತಿಲ್ಲ ನಾವು. ಮುಂದೆ ಬರುವ ಉಪದೇಶದಿಂದ ಮಾನಸಿಕ ಕಷ್ಟ ಆಗೋದಿದೆ ಸ್ವಲ್ಪ ಕಾಲ. ಮನಸ್ಸಿಗೆ ಈ ಉಪದೇಶ ಸ್ವೀಕಾರ ಆಗೋದಿಲ್ಲ, ಬುದ್ಧಿಗೆ ಈ ಮಾತುಗಳು ಎಕ್ಸೆಪ್ಟ್ ಆಗೋದಿಲ್ಲ. मन ये बातों को नहीं मानने वाला है.
उसको नहीं चाहिए ये सब बातें. ಮನಸ್ಸಿಗೆ ಏನು ಬೇಕಾಗಿದೆ? ಇಂದ್ರಿಯ ವಿಷಯಗಳು. ಕಣ್ಣು ಕಿವಿ ಮೂಗು ಬಾಯಿಗಳಿಗೆ ಯಾವತ್ತೂ ತುಂಬುತ್ತಾ ಇರಬೇಕು. ಅದು ಬೇಕಾಗಿದೆ ಮನಸ್ಸಿಗೆ. भरो इसको, भरो. और खाली करने वाली है जिनवानी. अब तो दुख होगा ना, कितना दुख होगा. कभी आदत ही नहीं है पंचेंद्रियों को खाली करने का. 5 ಇಂದ್ರಿಯಗಳನ್ನ ಖಾಲಿ ಮಾಡೋ ಅಭ್ಯಾಸನೇ ಇಲ್ಲ ನಮಗೆ. ಆಚಾರ್ಯರು ಒಂದೊಂದು ಶಬ್ದಗಳಲ್ಲಿ ಅದನ್ನು ಖಾಲಿ ಮಾಡಿಸ್ತಾರೆ. ಒಂದೊಂದು ಶಬ್ದಗಳು ಇಂಜೆಕ್ಷನ್ ಕೊಟ್ಟಂಗಿರುತ್ತೆ. तो दुख होगा ना, तो ಶಾಕ್ ಅಬ್ಸರ್ವರ್ಸ್ ಮತ್ತೆ ಬಂದ್ಬಿಡುತ್ತೆ ಅಲ್ಲಿ. तो ಏನ್ ಮಾಡೋದು? ಓದಿದೀವಲ್ಲ, ಸಾಕಿಗೆ ಓದಿರೋದು. ಈ ವಿಚಾರ ಬೇಡ ಈಗ. कुछ दूसरा करते हैं. क्या? क्यों दूसरा करोगे? क्योंकि ये उपदेश सहा नहीं जाता इसको. क्या? ಈ ಉಪದೇಶ ಇದೆಯಲ್ಲ, ಸಹನೆ ಆಗೋದಿಲ್ಲ ಇವನಿಗೆ. तो ಹಠಪೂರ್ವಕವಾಗಿ ಬೇರೆ ಕೆಲಸ ಮಾಡಕ್ ಶುರು ಮಾಡ್ತಾನೆ. तो दूसरा ಕೆಲಸ ಯಾಕೆ ಮಾಡ್ತಾನೆ? ಯಾಕಂದ್ರೆ ಈ ಉಪದೇಶ ತಲೆಯಿಂದ ಹೋಗ್ಬೇಕಲ್ಲ, ವಿಚಾರ ಹೋಗ್ಬೇಕಲ್ಲ. तो दूसरा काम ही इसलिए करते हैं कि इस उपदेश को भूल सको. आचार्य को ये अच्छे से पता है. ಆಚಾರ್ಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಹೇಳ್ತಾರೆ, ಮಾ ಭೈಷೀಹಿ, ಹೆದರ್ಕೋಬೇಡ ನೀನು, ಬರುವ ದುಃಖಕ್ಕೆ ತಯಾರಾಗಿರು. ಯಾಕಂದ್ರೆ ಆ ದುಃಖವನ್ನ ಸಹನೆ ಮಾಡಿದ್ರೆ ಅದರಿಂದ ಸಿಗುವ ಪರಿಣಾಮ ಅಂತೂ ಅತ್ಯಂತ ಮಧುರ ಇದೆ. ಅದು ಯಾರಿಗೂ ಸಿಗೋದಿಲ್ಲ. ತುಂಬಾ ವಿರಳ ಜೀವಿಗಳಿಗೆ ಪ್ರಾಪ್ತ ಆಗುವ ಸುಖ ಇದೆ. ಯಾಕೆ? ವಿರಳ ಜೀವಿಗಳು ಮಾತ್ರ ಈ ದುಃಖಕ್ಕೆ ತಯಾರಿದ್ದಾರೆ. ಎಲ್ಲರೂ ಇದಕ್ಕೆ ತಯಾರಾಗಿ ಕೂತಿಲ್ಲ. ಕಟಿಬದ್ಧ, ಕಮರ್ ಕಸ್ಕೆ सब लोग नहीं बैठे. कुछ लोग तैयार है ಈ ದುಃಖವನ್ನ ಸಹಿಸಲಿಕ್ಕೆ. ಹಾಗಾದ್ರೆ ಅವರಿಗೆ ಮಾತ್ರ ಈ ಮಧುರ ಆನಂದ ಸಿಗೋದಿದೆ, ಬೇರೆಯವ್ರಿಗೆ ಹೆಂಗ್ ಸಿಗುತ್ತೆ? तो ಮೊದಲು ಸ್ವೀಕಾರ ಮಾಡೋದಿದೆ. ಹೇಗೆ ನಡೀತಾ ಇದೆ ಅದು ಸುಂದರ ಇಲ್ಲ. ಹೇಗೆ ಜೀವನ ನಡೀತಾ ಇದೆ ಅದರಲ್ಲಂತೂ ದುಃಖವೇ ದುಃಖ ಇದೆ. ಅದರಲ್ಲಂತೂ ಸಮಸ್ಯೆಗಳಿದೆ. ವಿಚಾರಗಳಲ್ಲಿ ಗೊಂದಲ ಇದೆ. ಎಲ್ಲೂ ಸ್ಪಷ್ಟತೆ ಇಲ್ಲ, ಎಲ್ಲೂ ಸಹಜತೆ ಇಲ್ಲ, ಎಲ್ಲೂ ಆನಂದ ಇಲ್ಲ. सततವಾಗಿ ಏನಾದ್ರೂ ಹುಡುಕ್ತಾ ಇರ್ತಾನೆ ಇವನು, विक्षिप्त सदा. आप विचार तो करो ना, ये कितना विक्षिप्त है कि हर समय कुछ ना कुछ ढूंढता रहता है. ढूंढते हैं कि नहीं ढूंढते बोलो हम लोग? प्रति समय. इसको पागल नहीं बोले. ಪ್ರತಿ ಸಮಯ ಹುಡುಕ್ತಾ ಇದ್ದಾನೆ. ಪ್ರತಿ ಸಮಯ ಯಾರು ಹುಡುಕ್ತಾರೆ? ಪ್ರಾಣಿ ಕೂಡ ಹೊಟ್ಟೆಗೆ ಸಿಕ್ಕಿದ ತಕ್ಷಣ ಸಮಾಧಾನವಾಗಿ ಕೂತ್ಕೊಂಡ್ಬಿಡುತ್ತೆ. ಮನುಷ್ಯ ಕೂತ್ಕೊಳ್ಳೋದಿಲ್ಲ. ಇವನು ಹುಡುಕ್ತಾನೆ ಇದ್ದಾನೆ. ಈ ಏನು ಹುಡುಕ್ತಾ ಇದೆಯಪ್ಪ ಇವನಿಗೆ ಗೊತ್ತಿಲ್ಲ. ಆಹಾರ ಬೇಕಾಗಿತ್ತು, ಆಹಾರ ಸಿಕ್ತು. ಆಹಾರ ತುತ್ತು ತಿನ್ನೋವಾಗ್ಲೂ ಹುಡುಕ್ತಾ ಇದ್ದಾನೆ. ಬೋಲು ಅವಾಗ್ಲೂ ಏನೋ ವಿಚಾರ ಇದೆ ಅವನಿಗೆ. ಆ ಹೊಟ್ಟೆ ತುಂಬಿತು, ಅವಾಗ್ಲೂ ವಿಚಾರ ಇದೆ, ಅವಾಗ್ಲೂ ಏನೋ ಹುಡುಕ್ತಾ ಇದ್ದಾನೆ. ಬೋಲು तो विक्षिप्त. इसका अर्थ क्या हुआ? ಇದರ ಅರ್ಥ ಇವನು ಜೀವನ ಸರಿಯಾಗಿ ಮಾಡ್ತಾ ಇಲ್ಲ. ಆದ್ರೆ ಈ ಜೀವನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸುಮಾರು ಶಾಕ್ ಅಬ್ಸರ್ವರ್ಸ್ ತಂದು ಇಟ್ಕೊಂಡ್ಬಿಟ್ಟಿದ್ದಾನೆ. तो क्या करो, थोड़ा घूम के आ जाओ. तो ಮನಸ್ಸು ವಿಕ್ಷಿಪ್ತ ಇತ್ತಲ್ಲ, ಸ್ವಲ್ಪ ಸಮಾಧಾನ ಸಿಗುತ್ತೆ. ಸ್ವಲ್ಪ ಗಾರ್ಡನ್ಗೆ ಹೋಗ್ಬಾ, ವಾಕ್ ಮಾಡ್ಕೊಂಬ,
ಏನಾಗುತ್ತೆ? ಸ್ವಲ್ಪ ವಿಕ್ಷಿಪ್ತತೆ ಕಡಿಮೆ ಆಗುತ್ತೆ. ಈಗಂತೂ ಮೆಡಿಟೇಷನ್ ಧ್ಯಾನ ತುಂಬಾ ಸುಂದರವಾದ ಶಬ್ದ ಇದೆ, ಆದ್ರೆ ಅದನ್ನ ಎಷ್ಟು ದುರ್ಬಳಕೆ ಈ ಶತಮಾನದಲ್ಲಿ ನಾವು ಮಾಡಿದ್ದೇವೆ, ಅದು ಬಹುಶಃ ಯಾವಾಗಲೂ ಆಗಿಲ್ಲ. ಧ್ಯಾನನ ಸುಂದರವಾಗಿ ಸತ್ಯವಾಗಿ ಜೀವನ ನಡೆಸುವ ಕಲೆ ಇದೆ ಧ್ಯಾನ. ಅದನ್ನ ಒಂದು ಕ್ರಿಯೆ ಮಾಡಿಬಿಟ್ಟು ಬಿಟ್ವಿ ನಾವು. ಧ್ಯಾನ ಕ್ರಿಯಾ ಕಾ ನಾಮ್ ನಹೀ ಹೈ. ಜೀವನದ ಆನಂದದ ಹೆಸರು ಧ್ಯಾನ ಇದೆ. ಪ್ರತಿ ಸಮಯ ಜೀವನ ಹೇಗೆ ಕಳೆಯೋದು ಅನ್ನೋದರ ಹೆಸರು ಧ್ಯಾನ ಇದೆ. ವಹಿ ಧ್ಯಾನ ಸತತ್ 24 hours. ದ್ರವ್ಯ ಸಂಗ್ರಹದಲ್ಲಿ ಚರ್ಚೆ ಮಾಡಿದ್ದೇವೆ ನಾವು. ಸತತವಾಗಿ ಸುಂದರವಾದ ಜೀವನ ನಡೆಸೋದೇ ಧ್ಯಾನ ಇದೆ. ಅದನ್ನೇನ್ ಮಾಡಿಬಿಟ್ವಿ? ಕ್ರಿಯಾ, ಒಂದು ಕೆಲಸ 1 hour. ತೋದೇನಾಯ್ತು? दुर्बलके दिन भर गंदा काम किया इसने और क्या बोलता है आधा घंटा बैठ लेंगे तो क्या होगा? तो ಇವತ್ತಿನ ಮುಂದೆ ಬರೋದಿದೆ. ಇವತ್ತಿನ ಅಧ್ಯಾತ್ಮ ಹಿಂಗೆ ಇದೆ. ಯಾವ ರೀತಿ ವಿಜ್ಞಾನ ನಮಗೆ ಸುಖ ದುಃಖ ಆಗದೆ ಇರಲಿ ಅಂತ ಫೆಸಿಲಿಟಿಗಳು ಕೊಡ್ತಾ ಇದೆಯಲ್ಲ, ನಡ್ಕೊಂಡು ಹೋಗೋದು ಬೇಡಪ್ಪ ಇವನು ಅಂತ ಗಾಡಿ ಕೊಡ್ತು, ಶೆಕೆ ಆಗೋದು ಬೇಡ ಅಂತ AC ಕೊಡ್ತು, ತರಕಾರಿ ಗಿರ್ಕರಿ ಹಾಳಾಗ್ಬೋದು ಅಂತ ಫ್ರಿಡ್ಜ್ ಕೊಡ್ತು. ಸುಖನೇ ಸುಖ ಇವನಿಗೆ. ಹಂಗೆ ಇವಾಗಿನ ಅಧ್ಯಾತ್ಮ, ಇವಾಗಿನ ಗುರುಗಳು ಏನ್ ಕೊಡ್ತಾ ಇದ್ದಾರೆ? ಮಾಡು, ನೀನು ಎಂತ ಕೆಟ್ಟ ಜೀವನ ಮಾಡ್ತೀಯ ಮಾಡು, ಒಂದು 4 ದಿನ ನಮ್ಮ ಆಶ್ರಮಕ್ಕೆ ಬಾ, ಎಲ್ಲ ಸರಿ ಮಾಡಿ ಕಳಿಸ್ತೀವಿ ನಾವು, ಮತ್ತೆ ರೆಡಿ ಆಗ್ತೀಯ ನೀನು. ಏನಕ್ಕೆ? ಫಿರ್ ವಹಿ ಕಾಮ್ ಕರ್ನಾ ಇಸ್ಕೋ, सुधरना नहीं, क्या सुधरना बिल्कुल नहीं. ಸುಧಾರಣೆ ಆಗೋದು ಇಷ್ಟ ಇಲ್ಲ ನಮಗೆ. ಸುಧಾರಣೆ ಯಾಕಾಗ್ತಾ ಇಲ್ಲ? ಯಾಕಂದ್ರೆ ಈ ರೀತಿಯಾಗಿ ದುಃಖವನ್ನ ಮುಚ್ಚುತ್ತಾ ಇದ್ದೀವಿ ನಾವು, ಮುಚ್ಚುತ್ತಾ ಇದ್ದೀವಿ. ಶಬ್ದಗಳನ್ನು ಹಿಂಗೆ ಸೃಷ್ಟಿ ಮಾಡಿಬಿಟ್ಟಿದೀವಿ ನಾವು. ही पास्ड अवे. पास्ड अवे क्या होता है? बोलो ना डायरेक्ट, डाइड, मर गया, नहीं बोलते हम. ಪಾಸ್ಡ್ ಅವೇ ಅಲ್ಲಿ ಗೊತ್ತಾಗೋದಿಲ್ಲ, ಮನಸ್ಸಿಗೆ ತಟ್ಟೋದಿಲ್ಲ. ಇಂಥ ಶಬ್ದಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀವಿ ನಾವು. ದಿವ್ಯಾಂಗ ಕ್ಯಾ ಹೋತಾ ಹೈ? ಭೈ ಇನ್ನೊಂದು 4 ವರ್ಷ ಆದ್ಮೇಲೆ ನಂಗೆ ಕಿವಿ ಕೇಳಿಸ್ಲಿಲ್ಲ ಅಂದ್ರೆ मैं नहीं चाहता कि कोई दिव्यांग बोले. बोलो ना डायरेक्ट, इसको सुनाई नहीं देता. ಶಬ್ದಗಳನ್ನು ಹಿಂಗೆ ಸೃಷ್ಟಿ ಮಾಡಿಬಿಟ್ಟಿದೀವಿ ನಾವು, ತಾಕಿ ದುಃಖ ದಿಖಾಯಿ ನೀ ದೆ, ದುಃಖ ಕಾಣಿಸ್ಲೇಬಾರದು. ದುಃಖ ಕಾಣಿಸ್ಲೇಬಾರದು ಅನ್ನೋ ರೀತಿಯಾಗಿ ಸೃಷ್ಟಿ ಮಾಡಿದ ಮೇಲೆ ಇವನು ಎಲ್ಲಿದ್ದಾನೆ ಅಲ್ಲೇ ಇದ್ದಾನೆ, ಸುಧಾರಣೆ ಆಗೋದಿಲ್ಲ. ಅವನು वही बैठेगा ही. तो ಸಾಮಾನ್ಯ ದುಃಖ ದುಃಖ ಅನ್ಸೋದಿಲ್ಲ, ಮತ್ತು ಹೊಸದಾಗಿ ಬರೋ ದುಃಖ ಇವನಿಗೆ ಸ್ವೀಕಾರ ಇಲ್ಲ. तो जीवन में कुछ नहीं होने वाला, ಬೋರಿಂಗ್. ಇವನ ಜೀವನ ಹುಟ್ಟಿದಾಗಿಂದ ಮರಣದವರೆಗೆ ಒಂದು ಲೈನಲ್ಲಿ ಬರೆದು ಬಿಡ್ಬೋದು, ಖತಮ್. ಅದಕ್ಕೆ ಆಚಾರ್ಯರು ಮೊದಲೇ ನಮಗೆ ಸಾವಧಾನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಮತ್ತೆ ಸಲಹೆ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ? ಬರುವ ದುಃಖಕ್ಕೆ ಹೆದರಬೇಡ. ಈ ಬಹುತ್ ಮಹತ್ವಪೂರ್ಣ ಬಾತ್ ಹೈ. ಯಾಕಂದ್ರೆ ಜಿನ್ವಾನಿಯ ವಿಷಯಗಳು ಯಾಕೆ ಒಳಗಡೆ ಹೋಗೋದಿಲ್ಲ, ಯಾಕೆ ನಮಗೆ ನೆನಪು ಉಳಿಯೋದಿಲ್ಲ, ಯಾಕೆ ನಮಗೆ ಜಿನ್ವಾನಿ ವಿಷಯಗಳು ಕಷ್ಟ ಅನ್ಸುತ್ತೆ? ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. हम बहाना बहुत बनाते हैं. ನಾನು ಎಲ್ಲಿ ಹೋದ್ರೂ ಎಲ್ಲರೂ ಹೇಳೋದು ಒಂದೇ, ನಂಗೆ ಜಿನ್ವಾಣಿ ಅರ್ಥ ಆಗೋದಿಲ್ಲ, ನಂಗೆ ನೆನಪು ಉಳಿಯೋದಿಲ್ಲ, ನಂಗೆ ಅರ್ಥ ಆಗೋದಿಲ್ಲ. ಕ್ಯೂ ಭೈ?
तुम्हें 10 साल का 20 साल का सब कुछ याद है, जिनवानी याद नहीं। क्यों? बुद्धि नहीं है तुम्हें, बुद्धि ಇಲ್ಲ। बुद्धि अंतु कूट कूट के भरा हुआ है, मायाचार की बुद्धि। लेकिन ಅಪರಿಚಿತ ದುಃಖ ತುಂಬಾ ಭಯ ಆಗುತ್ತೆ, ಎಲ್ಲಿ ಏನ್ ದುಃಖ ಬಂದ್ಬಿಡುತ್ತೆ ಅಂತ. तो ಏನ್ ಮಾಡ್ತಾನೆ, ಜಿನ್ವಾನಿ ಕಿವಿಗೆ ಬಿದ್ರೂ ಮರೆತು ಬಿಡ್ತಾನೆ, ಮರೆತು ಹೋಗೋದಿಲ್ಲ. क्या किसी को विस्मरण नहीं होता, ಇವನೇ ಮರಿತಾನೆ ಅದನ್ನ. ಹೊಸ ಹೊಸ ಶಾಕ್ ಅಬ್ಸರ್ವರ್ಗಳನ್ನ ತಗೊಂಡ್ಬಂದು, ಹೊಸ ಹೊಸ ವಿಷಯಗಳನ್ನ ತಗೊಂಡ್ಬಂದು ಇವನೇ ಮರಿತಾನೆ ಅದನ್ನ, ಮರೆತು ಹೋಗೋದಿಲ್ಲ. कुछ भूलता नहीं है, जानबूझकर भुला दिया जाता है. तो ಆಚಾರ್ಯ ಹೇಳ್ತಾ ಇದ್ದಾರೆ, ನೋಡಪ್ಪ, ಹೊಸದಾಗಿ ಹೇಳೋ ಉಪದೇಶ ಸ್ವಲ್ಪ ನಿಂಗೆ ಕಷ್ಟ ಅನ್ಸಿದ್ರೆ ಆ ಕಷ್ಟದಲ್ಲಿ ಸುಖ ಇದೆ, ನಿಜವಾದ ಸುಖ ಅಲ್ಲೇ ಅಡಗಿದೆ. ಸ್ವಲ್ಪ ಕಾಲ ನೀನು ಸಮಾಧಾನದಿಂದ ಆ ಉಪದೇಶವನ್ನ ಕೇಳೋ ಕಷ್ಟವನ್ನ ತಗೊಂಡ್ರೆ ಅದರ ಪರಿಣಾಮವಾಗಿ ಜೀವನದ ಉತ್ಕೃಷ್ಟ ಉನ್ನತವಾದ ಸುಖ ನಿನಗೆ ಕಾದಿದೆ. ಆದ್ರೆ ಉನ್ನತವಾದ ಸುಖದ ಅಭ್ಯಾಸನೇ ಇಲ್ಲ ನಮಗೆ. ಈ ಕ್ಷುಲ್ಲಕ ಸುಖನೇ ಸಾಕಿದೆ ನಮಗೆ. छोटा मोटा सुख, रसगुल्ला खा लिया, आनंद ही आनंद. ಒಂದು ಚೂರು ಪಾರು ಹೊಸ ಮನೆ ಕಟ್ಟದೆ, ಆನಂದನೇ ಆನಂದ. क्योंकि ಕ್ಷುಲ್ಲಕ ಸುಖಗಳ ಅಭ್ಯಾಸ ಆಗ್ಬಿಟ್ಟಿದೆ. उत्कृष्ट सुख की इच्छा ही नहीं इसको, शूद्र बोलता है इसको. ಯಾರಿಗೆ ಕ್ಷುಲ್ಲಕ ಸುಖದ ಅಭಿಲಾಷೆ ಇದೆ ಅವನು ಶೂದ್ರ ಇದೆ. ये आने वाला है परिभाषा आगे. चलो आगे का श्लोक पढ़ते हैं. 4ನೇ ಶ್ಲೋಕ. जनाघनाश्च वाचाला सुलभास्युर्व्रथोत्थिता सुलभास्युर्व्रथोत्थिता दुर्लभायन्तराद्रास्ते जगदभ्युज्जिहीर्षवः जनाघनाश्च वाचाला सुलभास्युर्व्रथोत्थिता दुर्लभायन्तरार्द्रास्ते जगदभ्युज्जिहीर्षवः. देखो ಏನ್ ಹೇಳ್ತಿದ್ದಾರೆ, ಜನಾಘನಾಶ್ಚ ವಾಚಾಲ. ವಾಚಾಲ ವಾಚಾಲ ಬಡ 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 ವಾಚಾಲ. तो ಯಾರ್ಯಾರು? ಜನಾಹ, ಜನಾಹ ಜನರು. ಆಮೇಲೆ ಘನಾಹ, ಘನಾಹ ಮೋಡಗಳು, ಘನೆ ಬಾದಲ್. ಘನಾಹ ಜನಾಹ. तो ಜನರು ಮತ್ತೆ ಅನೇಕ ಮೋಡಗಳು. ವಾಚಾಲಾಹ, ತುಂಬಾ ವಾಚಾಳಿಗಳಿದ್ದಾರೆ, ತುಂಬಾ ಸದ್ದು ಮಾಡ್ತಾರೆ. ಅನೇಕ ಜನರು ತುಂಬಾ ಸದ್ದು ಮಾಡ್ತಾರೆ. ಹೆಂಗೆ? ಅನೇಕ ಮೋಡಗಳು ತುಂಬಾ ಸದ್ದು ಮಾಡ್ತವೆ. ಆದ್ರೆ ಸುಲಭಾಸ್ಯುರ್ವ್ರಥೋತ್ಥಿತ, ಸುಲಭಾಸ್ಯುಹು ಸುಲಭ, ವೃಥಾ ಉತ್ಥಿತ. ಸಂಧಿ ವಿಚ್ಛೇದ ಹೆಂಗ್ ಮಾಡೋದು? ವೃಥಾ, ವೃಥಾ ಅಂದ್ರೆ ವ್ಯರ್ಥ, ವ್ಯರ್ಥ ನಿರರ್ಥಕ. उत्थिताः, उत्थिताः उठे हुए, ಮೇಲೆ ಎದ್ದು ಬಂದಿದ್ದಾವೆ. ಏನು? ಆಕಾಶದಲ್ಲಿ ಮೋಡಗಳು ವ್ಯರ್ಥವಾಗಿ ಮೇಲೆ ಎದ್ದು ಕಾಣಿಸ್ತಾ ಇವೆ. ಹಂಗೆ ಕೆಲವೊಂದು ಜನ ವ್ಯರ್ಥವಾಗಿ ಲೈಮ್ ಲೈಟ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ, ಪ್ರಸಿದ್ಧ ಆಗ್ಬಿಟ್ಟಿದ್ದಾರೆ.
व्यर्थवाಗಿದೆ. ठीक है, आगे क्या? दुर्लभाः, दुर्लभाः विरल, दुर्लभ. ही ಎಂತ आर्द्र, आर्द्राः ते, आर्द्राः ಒದ್ದೆ, भीगे हुए. कहां पर? अंते, ಒಳಗಡೆಗೆ ಒದ್ದೆ ಆಗಿರೋರು ದುರ್ಲಭ, दुर्लभ इधर. अंतरंग में जो आर्द्र है, अंतरंग में जो भीगे हुए हैं, ऐसे लोग तो दुर्लभ है, विरल. ठीक है, हेंगे? जगद अभ्युज्जिहीर्षवः, जिहीर्षवः इच्छे, आसे, अभिलाषे. ಏನ್ ಅಭಿಲಾಷೆ? ಜಗದ್ ಅಭ್ಯುದಯ, ಪ್ರಪಂಚದ ಉನ್ನತಿಯ ಆಸೆ ಅಭಿಲಾಷೆ ಇರುವಂತವರು ತುಂಬಾ ಕಡಿಮೆ ಇದ್ದಾರೆ. ಪ್ರಪಂಚದ ಉದ್ಧಾರ ಆಗಲಿ, ಜೀವಿಗಳ ಉನ್ನತಿ ಆಗಲಿ, ಜೀವಿಗಳು ಉನ್ನತ ಹಂತವನ್ನು ತಲುಪಲಿ, ಉನ್ನತ ಮಟ್ಟವನ್ನು ತಲುಪಲಿ ಅನ್ನುವ ಅಭಿಲಾಷೆಯುಳ್ಳ, ಅಂತರಂಗದಲ್ಲಿ ಅಭಿಲಾಷೆಯುಳ್ಳ ಜೀವಿಗಳು ದುರ್ಲಭ, ತುಂಬಾ ವಿರಳ ಇದ್ದಾರೆ. ಯಾಕೆ ಬಂತು ಈ ಶ್ಲೋಕ? ಯಾಕಂದ್ರೆ ಶಿಷ್ಯನಿಗೆ ಪ್ರಶ್ನೆ ಆಯಿತು. ಯಾಕೆ? ಆಚಾರ್ಯ ಹೇಳಿದ್ರಲ್ಲ, ಕಟು ಉಪದೇಶ, ಉಪದೇಶ ತುಂಬಾ ಕಟು ಇದೆ. तो ಶಿಷ್ಯ ಕೇಳದ, ನಂಗೆ ರೋಗ ಆಗಿಲ್ಲ, ನಾಯಕ ಕಟು ಉಪದೇಶ ಕೇಳಲಿ. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು? ನೀವು ಒಬ್ಬರೇ ಇದ್ದೀರೇನೋ ಉಪದೇಶ ಕೊಡೋರು? ಪ್ರಪಂಚದಲ್ಲಿ ಉಪದೇಶ ಕೊಡೋರು 1000 ಜನ ಇದ್ದಾರೆ, ನಿಮ್ಮ ಹತ್ರನೇ ಯಾಕೆ ಕೇಳಲಿ ನಾನು? क्या उपदेश देने वाले प्रपंच में कम है क्या? भारत में तो बहुत ज्यादा है. क्या ಉಪದೇಶ ಕೊಡೋರ್ದೇನು ಕೊರತೆ ಇಲ್ಲ. तो ಶಿಷ್ಯ ಏನು ಕೇಳ್ತಾ ಇದ್ದಾನೆ? ನಿಮ್ಮ ಹತ್ರನೇ ಉಪದೇಶ ಯಾಕೆ ಕೇಳಲಿ? ತುಂಬಾ ಜನ ಇದ್ದಾರೆ ಪ್ರಪಂಚದಲ್ಲಿ, ಕೇಳ್ತೀನಿ ನಾನು. तो ಆಚಾರ್ಯರು ಅವನಿಗೇನು ಹೇಳಿದ್ರು? ಜನಾಹ ಘನಾಹ ವಾಚಾಲಾಹ, ವ್ಯರ್ಥ, ವ್ಯರ್ಥವಾಗಿ. ಕ್ಯಾ ನೀತಿ ಶತಕದಲ್ಲಿ, ಭರ್ತೃಹರಿ ನೀತಿ ಶತಕದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನ್ ಬರುತ್ತೆ? ರೇರೇ ಚಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶ್ರೂಯತಾಂ ಅಂಬೋಧಾ ಬಹವೋ ವಸಂತಿ ಗಗನೆ ಸರ್ವೇಪಿ ನೈತಾದೃಶ ಗರ್ಜಂತಿ ಕೇಚಿದ್ ವೃಥಾ ಯಂ ಯಂ ಪಶ್ಯತಿ ತಸ್ಯ ತಸ್ಯ ಪುರತೋ ಮಾಬ್ರೂಹಿ ದೀನಂ ವಚಃ. ಏನು? ಕೇಚಿದ್ ಆರ್ದ್ರಯಂತಿ ವಸುಧಾಂ ಗರ್ಜಂತಿ ಕೇಚಿದ್ ವೃಥಾ. ಕೆಲವು ಮೋಡಗಳು ಗರ್ಜಿಸಿ ಭೂಮಿಯನ್ನ ಒದ್ದೆ ಮಾಡ್ತವೆ, ಮತ್ತು ಕೆಲವೊಂದು ವ್ಯರ್ಥವಾಗಿಯೇ ಗರ್ಜನೆ ಮಾಡ್ತಾ ಇರ್ತವೆ. ಸುಮ್ಮನೆ ಗಡಗಡ ಗಡಗಡ, ಮಳೆ ಇಲ್ಲ, ಏನಿಲ್ಲ. ಸಮತೆ ಯಂ ಯಂ ಪಶ್ಯಸಿ ತಸ್ಯ ತಸ್ಯ ಪುರತೌ. ಯಾರ್ಯಾರನ್ನ ನೋಡ್ತೀಯಾ ಅವನವನು ಮುಂದೆ ಮಾ ಬ್ರೂಹಿ ದೀನಂ ವಚಃ, ನಿನ್ನ ದುಃಖವನ್ನ ತೊಡ್ಕೋಬೇಡ. ಯಾಕೆ? ಈ ಎಲ್ಲಾ ಜನರು ಒಂದೇ ತರ ಇರೋದಿಲ್ಲ. ಹಂಗೆ ಇಲ್ಲ, ಆಚಾರ್ಯ ಏನ್ ಹೇಳ್ತಿದ್ದಾರೆ? ಕಿ ಜನಾಹ ಘನಾಹ ವಾಚಾಲಾಹ, ಕಿ ಪ್ರಪಂಚದಲ್ಲಿ ಸಿಗುವ ಬಹುತೇಕ ಜನರಂತೂ ಸುಮ್ಮನೆ ಸದ್ದ ಮಾಡ್ತಾ ಇದ್ದಾರೆ, ಒಳಗಡೆ ಏನು ಇಲ್ಲ, ಸಬ್ ಖಾಲಿ ಖೋಕ್ಲ. ಒಳಗಡೆ ದಯೆ ಇಲ್ಲ, ಕರುಣೆ ಇಲ್ಲ, ಸಮಭಾವ ಇಲ್ಲ. ಇವತ್ತಿನ ಅಧ್ಯಾತ್ಮ ಹೆಂಗಿದೆ? ಇವತ್ತಿನ ಅಧ್ಯಾತ್ಮದಲ್ಲಿ ವೈರಾಗ್ಯ ಶಬ್ದನೇ ಕೇಳಿಸೋದಿಲ್ಲ. ಕ್ಯಾ कौन सा अध्यात्म आ गया है ऐसा? बताओ मुझे. क्या ಯಾವ ಸಭೆಯಲ್ಲಿ ವೈರಾಗ್ಯ ಕೇಳಿಸುತ್ತೆ? सब अट्रैक्शन ही अट्रैक्शन दिख रहा है, ವೈರಾಗ್ಯ ಅನ್ಸುತ್ತೆ. ಯಾವ ವಿಷಯಗಳಲ್ಲಿ ಇವನಿಗೆ ಆಸಕ್ತಿ ಇದೆ, ದೊಡ್ಡ ಗಾಡಿ ತಗೋಬೇಕು ಅಂತ, ಗುರುದೇವ್ तो पहले ही लेके बैठे. ಯಾವ ದೊಡ್ಡ ಮನೆ ಕಟ್ಟಬೇಕು ಅಂತ ಇವನಿಗೆ ಆಸೆ ಇದೆ,
गुरुदेव ने तो उससे बड़ा महल ही बना दिया। बताओ, तो फिर अध्यात्म कहां मिलेगा? जनाह वाचालाह, ಒಳಗಡೆ ಏನೂ ಇಲ್ಲ, ಬರೀ ಸದ್ದಿದೆ, ಸದ್ದು 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 ಮಾಡ್ತಾ ಇದೆ ಬರೀ. ಒಳಗಡೆ ದಯೆ ಕರುಣೆ ಜೀವಿಗಳ ಮೇಲೆ ಕುछ नहीं. ऐसा होता है ना ಜೀವನದಲ್ಲಿ. ಹೆಂಗಾಗುತ್ತೆ, ಇಬ್ಬರು ಮಾತಾಡ್ತಾ ಇದ್ದಾರೆ, तो ऐसा बहुत पॉसिबिलिटी है कि दो बात करते हो और ಒಬ್ಬ ಫಿಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಮತ್ತೆ ಅದನ್ನ ಕೇಳ್ಕೊಂಡು ಇನ್ನೊಬ್ಬ ತಲೆಯಲ್ಲಾಡಿಸ್ತಾ ಇದ್ದಾನೆ. ಮತ್ತೆ ಇವನೇನ್ ಮಾತಾಡ್ತಾನೆ, ಕುರಿ ಕಾಯೋದು ಹೆಂಗೆ ಅಂತ. ಅದಕ್ಕೆ ಇವನ್ ತಲೆಯಲ್ಲಾಡಿಸ್ತಾ ಇದ್ದಾನೆ. ನಾವು ತಲೆಯಲ್ಲಿ ಏನೋ ತುಂಬ್ಕೊಂಡ್ಬಿಟ್ಟಿದ್ದೀವಿ, ಅದನ್ನೇ ಬಡಬಡ 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 ಬಡ ಬೋಲ್ನ. ಮುಂದೆ ಯಾವ ಜೀವ ಕೂತಿದೆ, ಆ ಜೀವಕ್ಕೆ ಏನು ಬೇಕಾಗಿದೆ, ಆ ಜೀವದ ಸಮಸ್ಯೆ ಏನಿದೆ, ಅದಕ್ಕೆ ಯಾವ ಉಪಚಾರದ ಅವಶ್ಯಕತೆ ಇದೆ, कुछ नहीं, कुछ भरा हुआ है अंदर, उसी को बोलना है. ಎದುರುಗಡೆ ವ್ಯಕ್ತಿದ ಅವನ ಬಗ್ಗೆ ಯಾವ ಕಾಳಜಿನೂ ಇಲ್ಲ, ಆ ಎದುರುಗಡೆ ವ್ಯಕ್ತಿ ಬಗ್ಗೆ ಯಾವ ಗೌರವನೂ ಇಲ್ಲ. ಮಸ್ತ್ ಅಪ್ನೆ ಕೋ ತೋ ಬೋಲ್ನಾ ಹಿ ಬೋಲ್ನಾ. ಏನ್ ತುಂಬಿದೆ, ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ, ನನ್ನೊಳಗಡೆ ಏನ್ ತುಂಬಿದೆ ಅದನ್ನೇ. तो फिर मैं बोलता हूं, ಯಾರಿಗೆ ಹೇಳೋದಿದೆಯಲ್ಲ, ಒಂದು ಫೋಟೋ ತಗೊಂಡ್ಬಿಟ್ಟು ಅದ್ರ ಮುಂದೆ ಎಲ್ಲ ಹೇಳು ಫಸ್ಟ್. जो कुछ बोलना है सब बोल दो, खाली होके फिर जिनवानी के पास बैठो. नहीं तो जिनवानी कोई सुनाने लगता है, सुनना नहीं. जिनवानी मात ಕೇಳೋದಿಲ್ಲ ಏನೋ, वापस जिनवानी के ಹೇಳ್ತಾನೆ. क्यों? अंदर भरा हुआ है ना, वही बोलना है. तो ಯಾವ ಎದುರುಗಡೆ ವ್ಯಕ್ತಿ ಇದ್ದಾನೆ, ಒಳಗಡೆ ಇರೋದನ್ನೆಲ್ಲ ಅವನ ಮೇಲೆ ವಮನ ಮಾಡ್ಬಿಡ್ತಾನೆ ಅವನು. ಹೋಗ್ಯ. ಆಚಾರ್ಯ ಏನ್ ಹೇಳ್ತಿದ್ದಾರೆ, ಇದೇ ನಡೀತಾ ಇದೆ ಎಲ್ಲಾ ಕಡೆ. ಯಾರೇನ್ ಹೇಳ್ತಾ ಇದ್ದಾರೆ, ಯಾರೊಳಗಡೆ ಏನೇನ್ कूड़ा कचरा जो कुछ भरा है ना, वो जाके सब पे उमन कर देता है. यही चल रहा है. क्यों? वाचालाह, ಅವನ ಕೆಲಸನೇ ಸದ್ಯ ಮಾಡೋದಿದೆ. अंदर में वैराग्य नहीं, ಒಳಗಡೆ ಕರುಣೆ ಇಲ್ಲ, ದಯೆ ಇಲ್ಲ. तो ದಯೆ, ಕರುಣೆ, ಸಮಭಾವ, ವೈರಾಗ್ಯ ಒಳಗಡೆ ಯಾವುದೂ ಇಲ್ಲ ಅಂದ್ರೆ ಉಪದೇಶ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? तो ಉಪದೇಶದ ಹೆಸರಲ್ಲಿ ಸದ್ದು ಮಾಡ್ತಾನೆ. तो ಆಚಾರ್ಯ ಹೇಳ್ತಾ ಇದ್ದಾರೆ, ಅಂತರಂಗದಲ್ಲಿ ವೈರಾಗ್ಯ ತುಂಬಿಕೊಂಡು ಜೀವಿಗಳ ಮೇಲೆ ನಿರಾಕಾರಣ ನಿಸ್ವಾರ್ಥ ಕರುಣೆ ಇರುವಂತಹ, ನಿಸ್ವಾರ್ಥ ದಯೆ ಕರುಣೆ ಇರುವಂತಹ ಜೀವಿಗಳು ಪ್ರಪಂಚದಲ್ಲಿ ದುರ್ಲಭ. ನಿಂಗೆ ಸಿಗೋದೇ ಕಷ್ಟ ಇದೆ. कहां मिलेंगे तुम्हें ऐसे लोग, बताओ. ಅಲ್ಪ ಸ್ವಲ್ಪ ಏನಾದ್ರು ಸಹಾಯ ಮಾಡಿದ್ರೆ ಅದನ್ನ 24 ಸಲ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಲ್ಲಿ ಹಾಕಿರ್ತಾನೆ ಅವನು. ನಿರಾಕಾರಣ ನಿಸ್ವಾರ್ಥ ಕರುಣೆ ಇರೋ ವ್ಯಕ್ತಿ ಎಲ್ಲಿ ಸಿಗ್ತಾರೆ ನಮಗೆ? ಬೋಲು. ಕಾರಣ ಇಲ್ಲದೇನೆ ಯಾರಿಗಾದ್ರೂ ಕರುಣೆ ಬಂದಿದೆಯೇನೋ ಇಲ್ಲಿವರೆಗೆ? ಬೋಲು. ಕಾರಣಿನೇ ನಿಸ್ವಾರ್ಥ ಕರುಣೆ ಆಚಾರ್ಯರಿಗೆ ಬರಕ್ ಸಾಧ್ಯ ಇದೆ. ನಿಸ್ವಾರ್ಥ ಕರುಣೆ ಯಾರು ಕಂಡ್ರು ಅವ್ರಿಗೇನೂ ಆಗಬೇಕಾಗಿಲ್ಲ. ಎಷ್ಟು ಕರುಣೆ ಇದೆ ಅಂದ್ರೆ 1ನೇ ಶತಮಾನದವರೆಗೆ ಗ್ರಂಥ ರಚನೆ ಮಾಡಲಿಲ್ಲ. ನಮಗ್ ಗೊತ್ತಿಲ್ಲ ಇದು ಎಷ್ಟು ದೊಡ್ಡ ಕರುಣೆ ಇದೆ ಅಂತ. ನಮಗೇನು ಅನಿಸ್ತಾ ಇದೆ, ಮೊದಲೇ ಬರಿಬೇಕಿತ್ತು,
ಆಚಾರ್ಯರು ಜೀವ ಮುಂದೆ ಬಂದು ಕೂತ್ಕೊಳ್ಳಿ, ಆ ಜೀವಕ್ಕೆ ಯಾವ ಉಪದೇಶದ ಅವಶ್ಯಕತೆ ಇದೆ ಆ ಉಪದೇಶವನ್ನು ಆಚಾರ್ಯರು ಕೊಡ್ತಾ ಇದ್ರು. ಗ್ರಂಥ ಬರೆಯುವಾಗಂತೂ ಗೊಂದಲ ಇದೆ, ಯಾವ ಜೀವದ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿಲ್ಲ. ಫಿರ್ ಭಿ ಆಚಾರ್ಯರು ಎಷ್ಟು ಸಾವಧಾನತೆಯಿಂದ ಜಿನ್ವಾಣಿಯನ್ನು ರಚನೆ ಮಾಡಿದ್ದಾರೆ, ಉಸ್ಕಿ ಕಲ್ಪನಾ ನೀ ಕಿ ಜಾ ಸಕ್ತಿ. ಆದ್ರೆ ಇವತ್ತು ಜಿನ್ವಾಣಿಯನ್ನ ದೂರ ಇಟ್ಟು ಎಲ್ಲ ಮಾಡ್ತಾ ಇದೀವಿ ನಾವು ಧರ್ಮದ ಹೆಸರಲ್ಲಿ. ಕರ್ತೆ ಈಗ ನೀ ಕರ್ತೆ ಬೋಲ್. ಜಿನ್ವಾಣಿ ಬದಿಗಿದೆ, ಜಿನ್ವಾಣಿ ಬದಿಗಿಟ್ಟು ಇನ್ನೆಲ್ಲ ಧರ್ಮದ ಕಾರ್ಯಗಳನ್ನು ಮಾಡಕ್ ಶುರು ಮಾಡಿದ್ರೆ ಧರ್ಮದ ಕೇಂದ್ರದಲ್ಲಿ ಜಿನ್ವಾಣಿ ಇದೆ. वो केंद्र में रख करके जो कुछ करेंगे वो धर्म होगा. ಬಾಕಿ ಸಬ್ ತೋ ವಾಚಾಲಾಹ, ಸದ್ದು ಮಾಡೋದಿದೆ. ಸದ್ದು ಮಾಡೋದೇ ಯಾರ ಅಭಿಪ್ರಾಯ ಇದೆ ಅವ್ರಿಗೇನ್ ಮಾಡಕ್ಕಾಗುತ್ತೆ? ಅಂತರಂಗದಲ್ಲಿ ಬೇರೆಯವರ ಬಗ್ಗೆ ಕರುಣೆ. ನಂಗಿಲ್ಲಿ ಯಾರೋ ಪ್ರಶ್ನೆ ಕೇಳಿದ್ರು ಧ್ಯಾನ ಹೆಂಗ್ ಮಾಡೋದು ಅಂತ. ಮತ್ ನಾನು ಕುರಿ ಕಾಯ್ದೆ ಹೆಂಗ ಅಂತ ಹೇಳಕ್ ಶುರು ಮಾಡಿದ್ರೆ इसका अर्थ क्या है कि मुझे इनसे कुछ लेना ही देना नहीं है. तो ಪ್ರಪಂಚದ ಉಪದೇಶ ಹಿಂಗಿದೆ. ಯಾರಿಗೆ ಏನೇ ಕೇಳಿದ್ರು ಯಾರಿಗೆ ಏನ್ ಅನ್ಸುತ್ತೆ ಅದನ್ನೇ ಹೇಳೋರಿದ್ದಾರೆ. बोलो समझ में आ रहा है? जो कोई भी किसी से कुछ भी पूछे वो उसे जो लगता है वही बताने वाला है. ಯಾಕಂದ್ರೆ ಅಂತರಂಗ ಮೇ ಕರುಣಾ ಬಿಲ್ಕುಲ್ ನಹೀ ಹೈ. ಅಂತರಂಗದಲ್ಲಿ ವೈರಾಗ್ಯ ಸ್ವಲ್ಪನೂ ಇಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ ನೀನು ಎಲ್ಲಾ ಕಡೆಗೂ ಉಪದೇಶ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಉಪದೇಶ ಯಾರಿಂದ ಪಡೆಯೋದು? ಯಾರ ಹತ್ರ ನಿಸ್ವಾರ್ಥವಾದ ಕರುಣೆ ಇದೆ, ಯಾವ ಸ್ವಾರ್ಥ ಇಲ್ಲ, ಯಾವ ಕಾರಣ ಇಲ್ಲ, ಯಾವ ಶ್ರಾವಕ ಶ್ರಾವಕಿಯರಿಂದ ಏನೂ ಆಗಬೇಕಾಗಿಲ್ಲ. ಫಿರ್ ಭಿ ಬರೀತಾ ಇದ್ದಾರೆ. ನಾವು ಅವರಿಗೆ ಸಹಾಯ ಮಾಡ್ಬೇಕು ತಾನೆ. ಯಾರಿಗೆ? ಆಚಾರ್ಯರಿಗೆ. ಕ್ಯಾ ಆಚಾರ್ಯರು ನಮಗ್ ಸಹಾಯ ಮಾಡಕ್ ಬಂದಿದ್ದಾರೆ. ನಮ್ಮ ಕರ್ತವ್ಯ ಏನು? ನಾವು ಅವ್ರಿಗೆ ಸಹಾಯ ಮಾಡಬೇಕು. ನೈತೋ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಮನುಷ್ಯನಲ್ಲಿ ಏನಿದೆ ಕಿ ತುಂಬಾ ದೊಡ್ಡದಲ್ಲಿ ಅತಿ ದೊಡ್ಡ ವ್ಯಕ್ತಿ ನಮಗೆ ಸಹಾಯ ಮಾಡಕ್ ಬಂದಿದ್ದಾನೆ. ಆದ್ರೆ ಅಂತ ಸಮಯದಲ್ಲೂ ಕೂಡ ನನ್ನಲ್ಲಿ ಒಂದು ಶಕ್ತಿ ಇದೆ. ಏನು? ಅವನ ಎಲ್ಲಾ ಪ್ರಯತ್ನವನ್ನ ನಿಷ್ಫಲ ಮಾಡೋ ಶಕ್ತಿ ನನ್ನ ಹತ್ರ ಇದೆ. है कि नहीं बोलो? बड़ा से बड़ा व्यक्ति मुझे मदद करने के लिए आया, बहुत बड़ा व्यक्ति, लेकिन मुझ में ये शक्ति तो है ना कि उसका सारा प्रयत्न मैं पानी में मिला दूं. ये तो कर ही सकता हूं मैं. क्या ये कर सकता हूं ना? इधन तो शक्ति ಇದೆ ನನ್ನಲ್ಲಿ. तो ಇದನ್ನು ಮಾಡೋದಿಲ್ಲ. क्या करना? आचार्य की भी तो मदद करो. ಆಚಾರ್ಯರಿಗೆ ಸಹಾಯ ಮಾಡೋದು. ಏನ್ ಸಹಾಯ ಮಾಡೋದು? ಯಾವ ಸಹಾಯ ಮಾಡಕ್ ಬಂದಿದ್ದಾರೆ ಅದನ್ನ ಸ್ವೀಕಾರ ಮಾಡೋದು. ವೈ ಮದತೆ. ಮತ್ತವರ ಪ್ರಯತ್ನಕ್ಕೆ ನಾವು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಆ ಎಲ್ಲಾ ಪ್ರಯತ್ನ ವ್ಯರ್ಥ ಆಗುತ್ತೆ. तो पहले तो ಈ ಭ್ರಮೆಯಿಂದ ದೂರ ಆಗೋದು. ಏನಂತ? ಪ್ರಪಂಚದಲ್ಲಿ ಉಪದೇಶ ಕೊಡೋರು ತುಂಬಾ ಇದ್ದಾರೆ. ये भ्रम है हमारा. ಪ್ರಪಂಚದಲ್ಲಿ ಎಲ್ಲೂ ನನಗೆ ಉನ್ನತ ಉತ್ಕೃಷ್ಟ ಉಪದೇಶ ಸಿಗೋದಿಲ್ಲ. ರಾಗ ದ್ವೇಷದ ಉಪದೇಶ ಸಿಗೋದಿದೆ. ಕುಂದು ಸ್ವಾಮಿ ಏನ್ ಹೇಳ್ತಾರೆ? ಶುದ್ಧ ಪರಿಚಿದಾನುಭೂತ ಸಂವತ್ಸವಿ ಕಾಮಭೋಗ ಬಂಧಕ.
ಈ ಪ್ರಪಂಚದಲ್ಲಿ ಎಲ್ಲರಿಗೂ ಏನು ಗೊತ್ತಿದೆ ಅಂದ್ರೆ ಕಾಮ ಭೋಗ ಬಂಧನ್. क्या इसका अर्थ 3 शॉक अब्जॉर्बर्स है ये, समझो. एक पैसा, ಹಣ ಇದ್ರೆ ಇವನಿಗೆ ಯಾವ ದುಃಖನೂ ಗೊತ್ತಾಗೋದಿಲ್ಲ. और एक ಕಾಮಭೋಗ, ಅವಾಗ್ಲೂ ಇವನಿಗೆ ದುಃಖ ಗೊತ್ತಾಗೋದಿಲ್ಲ. ಮೂರನೇದು ಬಂಧನ್. ಇವನು ಸುತ್ತುವರೆದಿರುವಂತಹ ವಿಷಯಗಳಿಂದ ಮುಕ್ತ ಮಾಡಿಬಿಟ್ರೆ 5 ನಿಮಿಷ ಮುಂದೆ ಏನ್ ಮಾಡೋದಂತ ಗೊತ್ತಿಲ್ಲ ಇವನಿಗೆ. बताओ, जिन कामों को हम घेर के बैठे हुए हैं ना, लगता बहुत पुरुषार्थी है, उन सब से इसको छुड़ा दे तो अगला कदम कहां रखूंगा ये नहीं पता मुझे. इसका अर्थ क्या हुआ, ಈ ಜಂಜಾಟಗಳನ್ನ ಬೇಕಂತ ತಲೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು, ಜಾನ್ ಬೂಜ್ಕರ್. ಯಾಕೆ ಬೇಕಂತ ಹಾಕೊಂಡ್ಬಿಟ್ಟಿದ್ದೀನಿ? ಇಲ್ಲ ಅಂದ್ರೆ ಯಾವ ಉಪದೇಶ ಇದೆ ಅದು ಧಾರಣೆ ಆಗ್ಬಿಡುತ್ತೆ, ಜಿನವಾಣಿ ಅರ್ಥ ಆಗಕ್ ಶುರು ಆಗುತ್ತೆ. ಮತ್ತೆ ಅರ್ಥ ಆಗಕ್ ಶುರು ಆದ್ರೆ ಸುಮ್ಮನೆ ಕೂರ್ಸಕ್ ಬಿಡೋದಿಲ್ಲ. ಕ್ಯಾ ಜಿನವಾಣಿ ಅರ್ಥ ಆಗಕ್ ಶುರು ಆದ್ರೆ ಆ ಒಳಗಡೆಯ ಜ್ಞಾನ ಜೀವಿಯನ್ನ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ಕೊಡುತ್ತೆ. ಎಚ್ಚರಿಕೆ ಗಂಟೆ ಹೊಡೆಯುತ್ತೆ ಪ್ರತಿ ಸಮಯ. तो बैठेगा कैसे ये? तो इग्नोरेंस इज ब्लिस. इग्नोर कर दो, टाल दो, भूल जाओ, दूसरा काम करो, कुछ और करो. जिनवाने ನೆನಪಿರಬಾರದು. ಈ ಕೆಲಸ ಮಾಡೋದಿಲ್ಲ ನಾವು. ಎಷ್ಟು ಸಾಧ್ಯ ಇದೆ ಅಷ್ಟು ಪುರುಷಾರ್ಥವನ್ನ ದಿನೇ ದಿನೇ ವೃದ್ಧಿಸಿಕೊಳ್ಳುತ್ತಾ ಜಿನ ವಚನಗಳನ್ನ ಧಾರಣೆ ಮಾಡುವ ಕೆಲಸ ಮಾಡಬೇಕಿದೆ. ಜಿನ ವಚನಗಳನ್ನ ಅರ್ಥೈಸಿಕೊಳ್ಳುವಂತಹ ಕೆಲಸ ಮಾಡೋದಿದೆ. ಯಾಕಂದ್ರೆ ಜಿನವಾನಿ ಹೇಳುತ್ತೆ, ಕೇಳೋದು ಮಾತ್ರ ಸಾಕಿದೆ, ಇನ್ಯಾವ ಪುರುಷಾರ್ಥನೂ ಬೇಕಾಗಿಲ್ಲ. ಸುನ್ನಾ ಕಾಫಿ ಹೇ, ಕುಚ್ नहीं करना, कुछ भी नहीं करना, हाँ बिल्कुल भी नहीं करना. सुनना काफी है, सुनने से ही देशना लब्धि होती है. कुछ नहीं करना, लेकिन सुनना कैसे ये आगे आने वाला है. तो ಯಾವ ವ್ಯಕ್ತಿ ದುಃಖವನ್ನ ಎದುರಿಸಲಿಕ್ಕೆ ತಯಾರಿದ್ದು ಆಚಾರ್ಯರ ವಚನಗಳನ್ನ ಒಳಗಡೆಗೆ ಸಂಗ್ರಹಿಸಿ ಕೂಡಿಡ್ಲಿಕ್ಕೆ ತಯಾರಿದ್ದಾನೆ, ಆ ವಿಚಾರಗಳಿಗೆ ಪೋಷಿಸಲಿಕ್ಕೆ ತಯಾರಿದ್ದಾನೆ, ಅವನಿಗೆ ಖಂಡಿತವಾಗಿಯೂ ಜಿನವಚನಗಳು ಗ್ರಹಣೆ ಆಗುತ್ತೆ, ಧಾರಣೆ ಆಗುತ್ತೆ. ಆ ಮೂಲಕ ಈ ಕ್ಷುಲ್ಲಕ ಸುಖವನ್ನ ಬಿಟ್ಟು ಉತ್ಕೃಷ್ಟವಾದ ಸುಖ ನಮಗೆ ಕಾದಿರುತ್ತೆ. ಅರ್ಥ ಆಗ್ತಿದೆ? 2 ಶ್ಲೋಕಗಳಿದೆ, ಅರ್ಥ ನೋಡೋಣ ಇನ್ನೊಂದ್ಸಲಿ. 3ನೇ ಶ್ಲೋಕ ಏನು ಹೇಳ್ತಿದ್ದಾರೆ? ಯದ್ಯಪಿ ಕದಾಚಿದಸ್ಮಿನ್ ವಿಪಾಕ ಮುದುರಂ ತದಾತ್ವ ಕಟುಕಂ. ಯದ್ಯಪಿ ಈ ಉಪದೇಶ ಕಟು ಇದೆ, ಆದ್ರೆ ವಿಪಾಕ ಮಧುರಂ, ಆದ್ರೆ ಇದರ ಫಲ ಸುಂದರ ಇದೆ. ಯಾವ ರೀತಿ? ಉಗ್ರಾತ್ ಭೈಷಜಾತ್, ಉಗ್ರವಾದ ಔಷಧಿಯಿಂದ ಆತುರ ಏನ್ ಮಾಡ್ತಾನೆ? ಸ್ವೀಕಾರ ಮಾಡ್ತಾನೆ. ತಸ್ಮಾತ್ ಮಾ ಭೈಷೀಹಿ, ಆದ್ದರಿಂದ ನೀನು ಉಪದೇಶದಿಂದ ಹೆದರಬೇಡ. ಈ ಉಪದೇಶವನ್ನ ನೆನಪಿಟ್ಕೊಳ್ಳೋದು ನಮ್ಮ ಅಕ್ಕಪಕ್ಕ ಎಲ್ಲರಿಗೂ ಹೇಳೋದು. ಎಲ್ಲರದು ಇದೇ ಸಮಸ್ಯೆ ಇದೆ. ಯಾರು ಸ್ವಾಧ್ಯಾಯ ಕೇಳಕ್ ಬರ್ತಾ ಇಲ್ಲ, ಎಲ್ಲರಿಗೂ ಇದೇ ಸಮಸ್ಯೆ ಇದೆ. ಎಲ್ಲರಿಗೂ ಉಪದೇಶದಿಂದ ಹೆದರಿಕೆ ಆಗುತ್ತೆ. ಸ್ವಾಧ್ಯಾಯಕ್ಕೆ ಬಂದ್ಬಿಟ್ಟೆ ಗೊತ್ತಿಲ್ಲ ಏನೇನ್ ಕಸ್ಕೊಂಡ್ಬಿಡ್ತಾರೆ, ಏನೇನ್ ತಗೊಂಡ್ಬಿಡ್ತಾರೆ, ಏನೇನ್ ಬಿಟ್ಟು ಹೋಗುತ್ತೆ ಜೀವನದಿಂದ. ಇದೇ ಭಯ ಇದೆ ಇವಾಗಿನ ಯುವಕರಿಗೆ. ಪ್ರತಿಯೊಬ್ಬರಿಗೂ ಇದೇ ಭಯ ಇದೆ.
ಎಲ್ಲಿ ಏನು ಧರ್ಮ ನನ್ನಿಂದ ಕಿತ್ಕೊಂಡ್ಬಿಡುತ್ತೆ ಅಂತ. ಆಚಾರ್ಯರು ಕರುಣಾ ಬುದ್ಧಿಯಿಂದ ಹೇಳ್ತಾ ಇದ್ದಾರೆ, ನೈ ನೈ ಮಾ ಭೈಷಿ, ಹೆದರ್ಕೋಬೇಡ, ನಾನಿದ್ದೀನಿ, ನಿನಗೆ ಸುಖವಾದ ಉಪದೇಶವನ್ನ ಕೊಡ್ತೀನಿ, ಹೆದರ್ಕೋಬೇಡ. ಆಮೇಲೆ ಏನ್ ಹೇಳ್ತಾರೆ, ಹಂಗಂತ ಎಲ್ಲೆಲ್ಲೋ ಉಪದೇಶ ಕೇಳಕ್ ಹೋಗ್ಬಿಡ್ಬೇಡ. ನಿನ್ನನ್ನ ಮೋಸ ಮಾಡೋರೆ ಜಾಸ್ತಿ ಇದ್ದಾರೆ ಪ್ರಪಂಚದಲ್ಲಿ, ठगने वाले ज्यादा है, तो क्या करो, वीतरागी आचार्य से ही उपदेश सुनो. ಎಲ್ಲೆಲ್ಲ ಉಪದೇಶ ಕೇಳಕ್ ಹೋಗ್ಬಿಟ್ರೆ ಮೋಸ ಮಾಡ್ಬಿಡ್ತಾರೆ ನಿನಗೆ. ಯಾಕಂದ್ರೆ ಇವನಿಗೆ ಜ್ಞಾನ ಇಲ್ಲ, ಲೌಕಿಕ ಜ್ಞಾನನೂ ಇಲ್ಲ, ಆಧ್ಯಾತ್ಮಿಕ ಜ್ಞಾನನೂ ಇಲ್ಲ. ಲೌಕಿಕ ಜ್ಞಾನ ಇಲ್ಲದೆ ಇರೋದ್ರಿಂದ ಲೌಕಿಕದಲ್ಲಿ ಏನಾದ್ರೂ ಆಶ್ಚರ್ಯಗಳು ಘಟಿಸಿದ್ರೆ ಅದನ್ನೇ ಧರ್ಮ ಅನ್ಕೊಂಡ್ಬಿಡ್ತಾನೆ. ಸಾಪೇನ ಸಾಪ್, ಹಾವನ್ನ ಎಷ್ಟು ವಿಸ್ಮಯಕಾರಿ ಪ್ರಾಣಿಯಾಗಿ ಮಾಡ್ಬಿಟ್ಟಿದೀವಿ ನಾವು. ಯಾರು ಮಾಡಿದ್ರು ಇದನ್ನ? ಹಾವಿನ ಬಗ್ಗೆ ಸ್ವಲ್ಪ ಜುವಾಲಜಿ ಬಾಟ್ನಿ ಏನಾದ್ರೂ ಓದಿದ್ರೆ ಗೊತ್ತಾಗ್ತಿತ್ತು. ನೈ ಪಡ और ಸ್ವಲ್ಪ ದೋಷ ಆಗುತ್ತೆ, ಶಾಪ ಕೊಡುತ್ತೆ. ಕ್ಯಾಕೆ ಬನ್ನ ದಿಯ, ನಾಗಪಂಚಮಿ ದಿನ ಬಂದು ಹಾಲು ಕುಡಿಯುತ್ತೆ, ಅದ್ ಹೆಂಗ್ ಕುಡಿಯುತ್ತೆ ಗೊತ್ತಿಲ್ಲ, ಅದ್ ಹೆಂಗ್ ನೋಡುತ್ತೆ ಗೊತ್ತಿಲ್ಲ, ಅದ್ ಹೆಂಗ್ ಕಿವಿ ಕೇಳಿಸುತ್ತೆ ಗೊತ್ತಿಲ್ಲ. सब आश्चर्य आश्चर्य, क्योंकि कुछ भी नहीं पढ़ा इसने. तो ಲೌಕಿಕ ವಿಷಯಗಳೇ ಆಧ್ಯಾತ್ಮಿಕ ಅನ್ಸಕ್ ಶುರು ಆಗುತ್ತೆ ಅವನಿಗೆ. तो ಉಪದೇಶ ಹಂಗಾಗಿ ಎಲ್ಲಾ ಕಡೆಗೂ ಕೇಳೋದಿಲ್ಲ. ವೀತರಾಗಿ ಆಚಾರ್ಯರ ಹತ್ರನೇ ಉಪದೇಶ ಕೇಳೋದು. ಅಲ್ಲಿನೇ ಅಂತರಂಗದಲ್ಲಿ ನಿಜವಾದ ಕರುಣೆ ಇದೆ, ಶ್ರಾವಕ ಶ್ರಾವಕಿಯರ ಮೇಲೆ ದಯೆ ಇದೆ, ಅವರೇ ನಿಜವಾದ ಉಪದೇಶ ಕೊಡ್ತಾರೆ, ಅಲ್ಲೇ ಕೇಳೋದಿದೆ.